So we have three kinds of major banking exam. One IBPS, the other one is SBI, the other one is RBI, SBI POs. So what is RRB? The upcoming notification is the RRB. So and IBPS PO. So regional rural banks. So what is this? How types of exam ನಡೆಯುತ್ತೆ? What is P1? What is clerk? Or generally we call it as junior assistant ಅಂತ ಕರೀತಾರೆ SBI ನಲ್ಲಿ. So English ನಮಗೆ 40 marks ಇರುತ್ತೆ. Reasoning 30 mark, aptitude 30 mark. So other exams ಅಲ್ಲಿ English 35 ಇರುತ್ತೆ. I mean 30 ಇರುತ್ತೆ. Reasoning 35, aptitude 35 ಇರುತ್ತೆ. 1 hour exam. So ಮೂರು ಸೆಷನ್ಗೂ ಈಕ್ವಲ್ ಟೈಮ್ ಡಿಸ್ಟ್ರಿಬ್ಯೂಷನ್ ಆಗಿರುತ್ತೆ. 20 minutes, 20 minutes, 20 minutes. ಅದೊಂದು. First thing, quantitative aptitude. Next, logical reasoning. Next, English. ಇದು ಪ್ರಿಲಿಮ್ಸ್ ಪಾರ್ಟ್ ಆಯ್ತು. ಈ ಮೂರನ್ನು ಮೇನ್ಸ್ ಅಲ್ಲಿ ಏನಿರುತ್ತೆ ಅಂದ್ರೆ ಈ ಮೂರೂ ಇರುತ್ತೆ. ಇದರೊಟ್ಟಿಗೆ ಜನರಲ್ ಅವೇರ್ನೆಸ್ ಅಂಡ್ ಕಂಪ್ಯೂಟರ್ ಆಪ್ಟಿಟ್ಯೂಡ್. ಇಷ್ಟು ಜನ ಆಗ್ತಾ ಇದ್ರು, ಸೆಲೆಕ್ಟ್ ಆಗ್ತಾ ಇರೋದು ಎಷ್ಟು ನೋಡಿ. ಔಟ್ ಆಫ್ ಫಾರ್ ಎಕ್ಸಾಂಪಲ್ ಒಂದು 15 lakhs ಹಾಕಿದ್ದಾರೆ ಅನ್ಕೊಳ್ಳೋಣ. 10,000 ಜನ ಮಾತ್ರ ಸೆಲೆಕ್ಟ್ ಆಗ್ತಿದ್ದಾರೆ ಅಂದ್ರೆ 14,90,000 ವಿಲ್ ಬಿ ಫಿಲ್ಟರ್ಡ್ ಇನ್ ಪ್ರಿಲಿಮ್ಸ್ ಓನ್ಲಿ. 20 ನಿಮಿಷ ಅಂತ ಕೊಟ್ಟಿದ್ರೆ ಆಫ್ಟರ್ 20 minutes ನಾಟ್ ಈವನ್ 1 ಸೆಕೆಂಡ್ ಕೂಡ ನೀವಿರಲ್ಲ. ಎಷ್ಟೊಂದ್ ಸರಿ ಆನ್ಸರ್ ಹಿಂಗ್ ಬರ್ದಿರ್ತಾರೆ, ಕ್ಲಿಕ್ ಮಾಡೋಷ್ಟು ಹೊಟ್ಟೋಗುತ್ತೆ. ದಟ್ ಈಸ್ ವಾಟ್ ಟೈಮ್ ಮ್ಯಾನೇಜ್ಮೆಂಟ್ ಇನ್ ಎಕ್ಸಾಮ್. ಸೊ ನಾನು ಕೂತ್ಕೊಂಡು ಎಷ್ಟು ಸಾಲ್ವ್ ಮಾಡ್ತೀನಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಎಷ್ಟು ಟೈಮಲ್ಲಿ, ಎಷ್ಟು ಕಡಿಮೆ ಟೈಮಲ್ಲಿ ಕರೆಕ್ಟ್ ಆಗಿ ಆನ್ಸರ್ ಮಾಡ್ತೀನಿ. ಸೊ ದಿಸ್ ಇಸ್ ವಾಟ್. ಸೊ ಡೈಲಿ ಏನ್ ನಡೀತಾ ಇದೆ, ಏನೇನು ಈವೆಂಟ್ಸ್ ನಡೀತಿದೆ, ಸೊ ಏನಾದ್ರು ಅಮೆಂಡ್ಮೆಂಟ್ಸ್ ಆಗಿದ್ಯಾ, ಯಾವ್ದಾದ್ರು ಪಾಲಿಸೀಸ್ ಬಂದಿದ್ಯಾ, ಸೊ ಏನ್ ನಡೀತಿದೆ ನಮ್ಮ ಕಂಟ್ರಿನಲ್ಲಿ, ಫೈನಾನ್ಷಿಯಲ್ ಪಾರ್ಟ್ ಅಲ್ಲಿ ಏನ್ ನಡೀತಾ ಇದೆ, ಸೊ ಈ ತರದನ್ನೆಲ್ಲ. ಸೊ ಆಸ್ ಪಾರ್ಟ್ ಆಫ್ ದಿಸ್ ನಾವು ನಮ್ಮ KPSC ಇಂದ ಡೈಲಿ ಕರೆಂಟ್ ಅಫೇರ್ಸ್ ವಿಡಿಯೋಸ್ ನ ಪ್ರೊವೈಡ್ ಮಾಡ್ತೀವಿ. ಸೊ ಅದು ನಿಮ್ಗೆ ಯೂಟ್ಯೂಬ್ ನಮ್ಮ ಚಾನಲ್ ಅಲ್ಲಿ ಸಿಗುತ್ತೆ. ಸೊ ಅದನ್ನು ನೀವು ನೋಡ್ಬೋದು. ಸೊ ನಾವೆಲ್ಲ ಏನದು ಕರೆಂಟ್ ಅಫೇರ್ಸ್ ಫಾರ್ ದಟ್ ಡೇ ವಿಲ್ ಕವರ್ ಇಟ್. ಹಾಯ್ ಆಲ್, ವೆಲ್ಕಮ್ ಟು ನಮ್ಮ KPSC. This is Dheeraj, Faculty of Banking Exams. I'm happy to announce that we are launching new banking course from July 7th. So July 7th ಇಂದ ನಾವು ಹೊಸ ಬ್ಯಾಂಕಿಂಗ್ ಕೋರ್ಸ್ ನ ಲಾಂಚ್ ಮಾಡ್ತಾ ಇದ್ದೀವಿ. ಸೊ ನಿಮಗೆ ವೀಕೆಂಡ್ ಕ್ಲಾಸ್ ಇರುತ್ತೆ, ವೀಕ್ ಡೇಸ್ ಕ್ಲಾಸ್ ಇರುತ್ತೆ, ಮಾರ್ನಿಂಗ್ ಕ್ಲಾಸ್ ಇರುತ್ತೆ, ಈವ್ನಿಂಗ್ ಕೂಡ ಕ್ಲಾಸ್ ಇರುತ್ತೆ. ಸೊ ಫ್ಲೆಕ್ಸಿಬಲ್ ಆಗಿ ಜಾಯ್ನ್ ಆಗ್ತದೆ. ಅಂಡ್ ಇದರಲ್ಲಿ ನಿಮಗೆ ಟೆಸ್ಟ್ ಸೀರೀಸ್, ಮಟೀರಿಯಲ್ಸ್, ಮಾರ್ಕ್ಸ್ ಅಂಡ್ ಫ್ರೀ ಡೈಲಿ ಕರೆಂಟ್ ಅಫೇರ್ಸ್ ಕೂಡ ಇನ್ಕ್ಲೂಡೆಡ್ ಆಗಿರುತ್ತೆ. ಸೊ ಫಸ್ಟ್ ಥಿಂಗ್, ಬ್ಯಾಂಕಿಂಗ್ ಕೋರ್ಸ್ ನ ಲಾಂಚ್ ಮಾಡ್ತಾ ಇದ್ದೀವಿ. ಏನಿದು ಬ್ಯಾಂಕಿಂಗ್ ಎಕ್ಸಾಮ್, ಏನ್ ನಡೆಯುತ್ತಿದ್ರಲ್ಲಿ, ಸೊ ಹೌ ಡು ವಿ ಎಂಟರ್ ದಿಸ್ ಬ್ಯಾಂಕ್ ಎಕ್ಸಾಮ್ಸ್, ಯಾವ್ಯಾವ ಕೈಂಡ್ಸ್ ಇದೆ, ಯಾವ್ಯಾವ ಟೈಪ್ಸ್ ಇದೆ, ಸೊ ಅದನ್ನೆಲ್ಲ ತಿಳ್ಕೊಳ್ಳೋಣ. ಈಗ ಬ್ಯಾಂಕ್ ನಾನು ಯಾಕೆ ಚೂಸ್ ಮಾಡಬೇಕು, ದೇರ್ ಆರ್ ಲಾಟ್ ಆಫ್ ಗೌರ್ಮೆಂಟ್ ಎಕ್ಸಾಮ್ಸ್. ಸೊ ಇದರಲ್ಲಿ ವೈ ಐ ಶುಡ್ ಚೂಸ್ ಓನ್ಲಿ ಬ್ಯಾಂಕಿಂಗ್. ಸೊ ಬ್ಯಾಂಕಿಂಗ್ ಇಂದ ಏನ್ ಸಿಗುತ್ತೆ, ಸೊ ವಾಟ್ ಈಸ್ ದ ಮೋಟಿವೇಶನ್ ಟು ಗೆಟ್ ಇನ್ ಟು ದ ಬ್ಯಾಂಕ್ ಆರ್ ಮೇಕ್ ಮೈ ಮೈಂಡ್ ಟು ಪ್ರಿಪೇರ್ ಫಾರ್ ದ ಎಕ್ಸಾಮಿನೇಷನ್. ಎಸ್, ಫಸ್ಟ್ ಥಿಂಗ್, ಯಾವುದೇ ಜಾಬಿಗೆ ಹೋಗಿ ಏನೇ ಮಾಡಿ ಫಸ್ಟ್ ಏನಿರಬೇಕು, ಇಟ್ ಶುಡ್ ಬಿ a job security and the payouts, what they talk about. So this is what the main motivation of this thing. So good job security, and they'll pay a well great payoff for this post. Next, of course, good salary and perks. So working in a PSU, so will give you a good salary and also the other benefits. So nimge eston benefits kuda sigutte, adar ಬಗ್ಗೆ ಮಾತಾಡೋಣ. Next, good growth for opportunities. So, ಒಳ್ಳೆ opportunities ಸಿಗುತ್ತೆ. So you will be a part of the financial system of our nation. So you'll have a great opportunity to learn and grow. Next, of course, social prestige. Working in PSUs or government banks, you'll have a great prestige over in socially. So ಎಲ್ಲಿ ಹೋದ್ರು ಒಂದು prestige ಇರುತ್ತೆ ಅದು. So you are working in a public sector bank. So being a bank manager or any kind of staff in those kind of things. So you'll have a great social prestige. What are the major exams in banking? So ಈ ಬ್ಯಾಂಕ್ ಎಕ್ಸಾಮ್ಸ್ ಅಲ್ಲಿ ಯಾವ್ಯಾವ ತರ ಬರುತ್ತೆ, ಏನೇನಿದೆ ನೋಡ್ತಾ ಹೋಗೋಣ. ಸೊ ವಿ ಹ್ಯಾವ್ 3 kinds of major banking exam. ಒಂದು IBPS, the other one is SBI, the other one is RBI. So next NABARD and SEBI ಅಂತಾನು ಬರುತ್ತೆ. So ಮೇಜರ್ ಆಗಿ for entering for banking exam, we have 3 things: SBI, IBPS, and of course RBI, Reserve Bank of India. ಅದನ್ನೆಲ್ಲ ಯಾರು ಕಂಡಕ್ಟ್ ಮಾಡೋದು ಎಕ್ಸಾಮ್? ಎಸ್, IBPS, Institute of Banking Personnel Selection. That is an agency where
It conducts the exam for IBPS PO, IBPS RRB, and IBPS SBI POs. So what is RRB? ಈಗ upcoming notification ಇರೋದೇ ನಮ್ದು RRB. So and IBPS PO. So regional rural banks. So what is this? ಯಾವ types of exam ನಡೆಯುತ್ತೆ? What is P1? What is clerk? Or generally we call it as junior assistant ಅಂತ ಕರೀತಾರೆ SBI. So to get into the banking, we have two kinds of posts ಅಂತ ಹೇಳಿದ್ವಿ. ಯಾವುದು? P1 junior associate. So exams ಹೆಂಗ್ ನಡೆಯುತ್ತೆ ಅದು? In junior associate ಅಲ್ಲಿ we have two kinds of stages or two stages basically. ಯಾವ್ಯಾವ್ದು? Prelims and mains. ಇದು ಯಾವುದೇ ಗವರ್ಮೆಂಟ್ ಎಕ್ಸಾಮ್ ತಗೊಂಡ್ರು this will be the common prelims and mains. Probationary officer or PO, ಅದರಲ್ಲಿ ಒಂದು ಎಕ್ಸ್ಟ್ರಾ ಸ್ಟೆಪ್ ಇರುತ್ತೆ, that we call it as interview, personal interview and group discussions. SBI exam ಅಲ್ಲಾದ್ರೆ group discussion ಬರುತ್ತೆ. ಸೊ ಇದಕ್ಕೂ ಏನ್ ಡಿಫರೆನ್ಸ್ ಅಂದ್ರೆ ಒಂದು ಎಕ್ಸ್ಟ್ರಾ ಸ್ಟೇಜ್ ಇರುತ್ತೆ, that is what interview. Other than that, so prelims and mains ಎರಡು ಕಾಮನ್. ನೆಕ್ಸ್ಟ್ ಪ್ರಿಲಿಮ್ಸ್ ಅಲ್ಲಿ ಏನೇನ್ ಬರುತ್ತೆ? ಸೊ ಈ ಪ್ರಿಲಿಮ್ಸ್ ಅನ್ನೋದೇನಿದೆ, this is common for all the exams, all the banking exams. Subjects ಏನ್ ಬರುತ್ತೆ, so this is common across all the bank exams. Prelims. So ನಮ್ಗೆ ಇಂಗ್ಲಿಷ್ ಇರುತ್ತೆ, ರೀಸನಿಂಗ್ ಇರುತ್ತೆ, ಆಪ್ಟಿಟ್ಯೂಡ್ ಇರುತ್ತೆ. This is SBI PO. ಇಂಗ್ಲಿಷ್ ನಮಗೆ 40 ಮಾರ್ಕ್ಸ್ ಇರುತ್ತೆ, ರೀಸನಿಂಗ್ 30 ಮಾರ್ಕ್, ಆಪ್ಟಿಟ್ಯೂಡ್ 30 ಮಾರ್ಕ್. ಸೊ ಅದರ್ ಎಕ್ಸಾಮ್ಸ್ ಅಲ್ಲಿ ಇಂಗ್ಲಿಷ್ 35 ಇರುತ್ತೆ, 30 ಇರುತ್ತೆ, ರೀಸನಿಂಗ್ 35, ಆಪ್ಟಿಟ್ಯೂಡ್ 35 ಇರುತ್ತೆ. 1 hour ಎಕ್ಸಾಮ್. ಸೊ ಮೂರು ಸೆಷನ್ಗೂ ಈಕ್ವಲ್ ಟೈಮ್ ಡಿಸ್ಟ್ರಿಬ್ಯೂಷನ್ ಆಗಿರುತ್ತೆ, 20 minutes, 20 minutes, 20 minutes ಅದೊಂದು. ಸೊ ಟೋಟಲ್ ನಾವು 100 ಮಾರ್ಕ್ಸ್ ಬರೀತೀವಿ, 100 questions and 60 minutes, that is 1 hour. ಎವ್ರಿ ಸೆಕ್ಷನ್ಗೂ 20 ನಿಮಿಷ ಇರುತ್ತೆ. ದಿಸ್ ಇಸ್ ಒನ್ ಥಿಂಗ್. ಸೊ IBPS ಕ್ಲರ್ಕಿಗಾಗ್ಲಿ, SBI ಕ್ಲರ್ಕಿಗಾಗ್ಲಿ, RRB ಕ್ಲರ್ಕಿಗಾಗ್ಲಿ, SBI POಗಾಗ್ಲಿ, SBI ಕ್ಲರ್ಕ್, IBPS PO, RRB PO ಎಲ್ಲದಕ್ಕೂ ಪ್ರಿಲಿಮ್ಸ್ಗೆ ದಿಸ್ ಇಸ್ ವಾಟ್ ದ ಕಾಮನ್. ಓಕೆ, ಮತ್ತೆ ಇವಾಗ ನೀವು ಅನ್ಕೊಬಹುದು ಕ್ಲರ್ಕು POಗೂ ಒಂದೇ ಸಿಲೆಬಸ್ ಇದ್ರೆ ಏನದ್ರಲ್ಲಿ ಮೇಜರ್ ಡಿಫರೆನ್ಸ್ ಅಂತ. ಎಸ್, ಇಂಟೆನ್ಸಿಟಿ ಆಫ್ ಕ್ವೆಶನ್ ಏನಿರುತ್ತೆ, ಆ ಲೆವೆಲ್ ಆಫ್ ಕ್ವೆಶನ್ಸ್ ಈ PO ನಲ್ಲಿ ಸ್ವಲ್ಪ ಒಂದು ಚೂರು ಜೂನಿಯರ್ ಅಸೋಸಿಯೇಟ್ ಆದ ಕ್ಲರ್ಕ್ ಅಂತ ಸ್ವಲ್ಪ ಜಾಸ್ತಿ ಒಂದು ಲೆವೆಲ್ ಆಫ್ ಇಂಟೆನ್ಸಿಟಿ ಅಂದ್ರೆ ಟಫ್ನೆಸ್ ಆಫ್ ದ ಕ್ವೆಶನ್ ಸ್ವಲ್ಪ ಒಂದು ಸ್ಟ್ಯಾಂಡರ್ಡ್ ಅಲ್ಲಿ ಇರುತ್ತೆ, ಅದಕ್ಕಿಂತ ಒಂದು ಚೂರು ದೊಡ್ಡ ಸ್ಟ್ಯಾಂಡರ್ಡ್ ಅಲ್ಲಿ. ಬಟ್ ನಾವು ಓದೋ ಸಿಲೆಬಸ್ ಆಗ್ಲಿ, ವಾಟ್ ಎವರ್ ದ ಟಾಪಿಕ್ಸ್, ಈ ಮೂರರಲ್ಲೂ ಏನೇನು ಸಬ್ ಟಾಪಿಕ್ಸ್ ಬರುತ್ತೆ ಒಳಗಡೆ ಎಲ್ಲ ಸೇಮ್, ದಟ್ ರಿಮೈನ್ ಸೇಮ್. ಆ ಸಿಲೆಬಸ್ ಏನೇನಿರುತ್ತೆ, ಫಸ್ಟ್ ಥಿಂಗ್ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್, ನೆಕ್ಸ್ಟ್ ಲಾಜಿಕಲ್ ರೀಸನಿಂಗ್, ನೆಕ್ಸ್ಟ್ ಇಂಗ್ಲಿಷ್. ಇದು ಪ್ರಿಲಿಮ್ಸ್ ಪಾರ್ಟ್ ಆಯ್ತು. ಈ ಮೂರನ್ನು ಮೇನ್ಸ್ ಅಲ್ಲಿ ಏನಿರುತ್ತೆ ಅಂದ್ರೆ ಈ ಮೂರೂ ಇರುತ್ತೆ ಇದರೊಟ್ಟಿಗೆ. ಜನರಲ್ ಅವೇರ್ನೆಸ್ ಅಂಡ್ ಕಂಪ್ಯೂಟರ್ ಆಪ್ಟಿಟ್ಯೂಡ್. ಜನರಲ್ ಅವೇರ್ನೆಸ್, ದಿಸ್ ಇಸ್ ವಾಟ್, ಸೊ ನಾವು ಬೇಸಿಕಲಿ ಅದನ್ನ ಕರೆಂಟ್ ಅಫೇರ್ಸ್ ಅಂತ ಕರಿತೀವಿ. ಸೊ ಈ ಕರೆಂಟ್ ಅಫೇರ್ಸ್ ಅನ್ನೋದು ಕಾಮನ್ ಫಾರ್ ಆಲ್ ದ ಎಕ್ಸಾಮ್ಸ್. ಸೊ ನೀವು UPSC ತಗೊಳ್ಳಿ, KPSC ತಗೊಳ್ಳಿ, ಬಟ್ ಅದು ತುಂಬಾ ವ್ಯಾಸ್ಟ್ ಆಗಿರುತ್ತೆ. ಕರೆಂಟ್ ಅಫೇರ್ಸ್, ಇಂಟರ್ನ್ಯಾಷನಲ್ ಅಫೇರ್ಸ್ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಬಟ್ ಇಲ್ಲಿ the thing is current affairs is common for all the exams. ಅದು ಒಂದು. ಇದರಲ್ಲಿ ಇನ್ನೊಂದು ಏನಾಗುತ್ತೆ, ಬ್ಯಾಂಕಿಂಗ್ ಅವೇರ್ನೆಸ್ ಅಂತ ಬರುತ್ತೆ. ವಾಟ್ ಇಸ್ ಬ್ಯಾಂಕ್, ಬ್ಯಾಂಕ್ ಅಲ್ಲಿ ಏನಿದೆ, ಕಾಸಾ ಅಂದ್ರೆ ಏನು, what is GDP, CRR, cash reserve ratio, SLR, what is bank rate, repo rate, ಇದೆಲ್ಲ ಒಂದು ಬೇಸಿಕ್ ಟರ್ಮ್ಸ್. ಸೊ ಫಂಕ್ಷನ್ಸ್ ಆಫ್ ಬ್ಯಾಂಕ್, ಫಂಕ್ಷನ್ಸ್ ಆಫ್ ರಿಸರ್ವ್ ಬ್ಯಾಂಕ್, ಸೊ ಇದೆಲ್ಲ ಬ್ಯಾಂಕಿಂಗ್ ಅವೇರ್ನೆಸ್. ಅದನ್ನ ನಾವು ಸ್ಟ್ಯಾಟಿಕ್ ಪಾರ್ಟ್ ಅಂತಾನು ಕರಿತೀವಿ. ಬಿಕಾಸ್ ರೆಪೋ ರೇಟ್ ಅಂದ್ರೆ ಅರ್ಥ ಏನು, ಬ್ಯಾಂಕ್ ರೇಟ್ ಅಂದ್ರೆ ಏನು, ಸೊ ದ ರೇಟ್ ಅಟ್ ವಿಚ್ ಬ್ಯಾಂಕ್ ಟೇಕ್ಸ್ ಆರ್ ಬಾರೋಸ್ ಮನಿ ಫ್ರಮ್ ರಿಸರ್ವ್ ಬ್ಯಾಂಕ್. ಆ ಡೆಫಿನೇಷನ್ ಏನಿದೆ ಎಷ್ಟು ವರ್ಷ ಆದ್ರೂ ಸೇಮ್ ಇರುತ್ತೆ. ಸೊ ದಟ್ ಈಸ್ ವಾಟ್ ಸ್ಟಾರ್ಟಿಂಗ್. ಬಟ್ ಅದ್ರ ವ್ಯಾಲ್ಯೂ ಚೇಂಜ್ ಆಗ್ತಾ ಹೋಗುತ್ತೆ. ಎವ್ರಿ ಕ್ವಾರ್ಟರ್ಲಿ RBI ಮಾನಿಟರಿ ಪಾಲಿಸಿ ನಡೆದಾಗ್ಲೂ 3.8, 4.8, 5.2, ಸೊ ಈ ತರ ಆ ವ್ಯಾಲ್ಯೂಸ್ ಮಾತ್ರ ಚೇಂಜ್ ಆಗ್ತಾ ಹೋಗುತ್ತೆ. ದಟ್ ವಿ ಕಾಲ್ ಇಟ್ ಆಸ್ ವೇರಿ. ಬಟ್ ಸ್ಟಾಟಿಕ್ ಪಾರ್ಟ್ ಅನ್ನೋದು ಇದಿರುತ್ತೆ. ದೆನ್ ಆಫ್ ಕೋರ್ಸ್ ಸ್ಟೇಟ್ಸ್, ಕ್ಯಾಪಿಟಲ್ಸ್, ಅಂಡ್ ದೆನ್ ವಾಟ್ ಆರ್ ದ ಮೇಜರ್ ಡ್ಯಾಮ್ಸ್, ಇಂಥದ್ದೆಲ್ಲ ಸ್ಟಾಟಿಕ್ ಅವೇರ್ನೆಸ್. ಸೊ ಕಂಪ್ಯೂಟರ್ ಆಪ್ಟಿಟ್ಯೂಡ್, ಕಂಪ್ಯೂಟರ್ ಬಗ್ಗೆ ಏನೋ ದೊಡ್ಡ ಇದಂತಲ್ಲ, ನಾವೆಲ್ಲ ಸ್ಕೂಲಲ್ಲಿ ಕಲ್ತಿರೋದೇ ಇರತ್ತದು. ಸೊ ಅದ್ರಲ್ಲಿ ಏನು ಕೇಳ್ತಾರೆ ಅಂದ್ರೆ ಬೇಸಿಕ್ಸ್ ಆಫ್ ಕಂಪ್ಯೂಟರ್ಸ್, ಇನ್ಪುಟ್ ಡಿವೈಸ್ ಅಂದ್ರೆ ಏನು, ಔಟ್ಪುಟ್ ಡಿವೈಸ್ ಅಂದ್ರೆ ಏನು. ಸೊ ದಿಸ್ ಕೈಂಡ್ ಆಫ್ ಕ್ವೆಶನ್ಸ್, ವಾಟ್ ಆರ್ ಮೈಕ್ರೋಸಾಫ್ಟ್ ಎಕ್ಸೆಲ್ಸ್ ಮೇಲೆ ಕ್ವೆಶನ್ಸ್ ಕೇಳ್ತಾರೆ. ಸೊ ಆಲ್ ದಿಸ್ ಥಿಂಗ್ಸ್ ಕಮ್ಸ್ ಅಂಡರ್ ಆಪ್ಟಿಟ್ಯೂಡ್. ನಾನು ಹೇಳ್ದಂಗೆ, ನಾವು ಆಗ್ಲೇ ಹೇಳ್ದಂಗೆ, ನಾವು ಸ್ಟಾರ್ಟ್ ಮಾಡ್ತಾ ಇರೋ ಬ್ಯಾಚ್ ಅಲ್ಲಿ ಪ್ರತಿಯೊಂದನ್ನು ನಾವು ಕವರ್ ಮಾಡ್ತೀವಿ.
ಸೊ ಪ್ರತಿಯೊಂದಕ್ಕೂ ಮಟೀರಿಯಲ್ಸ್ ಇಂದ ಹಿಡಿದು ಟಾಪಿಕ್ ಟೆಸ್ಟ್, ಮಾಕ್ ಟೆಸ್ಟ್ ಎಲ್ಲಾನು ಇನ್ಕ್ಲೂಡೆಡ್ ಇರುತ್ತೆ. ಸೊ ಅಂಡ್ ಆಲ್ಸೋ ಫಾರ್ ಎವ್ರಿ ಟಾಪಿಕ್ ವಿ ವಿಲ್ ಬಿ ಹ್ಯಾವಿಂಗ್ tests and also the separate materials for each and every topic across all these things. So classes ಬಂದು July 7th ಇಂದ commence ಆಗ್ತಾ ಇದೆ. So both online ಇರುತ್ತೆ, offline ಇರುತ್ತೆ. And this is not only for only people who are graduated. So ಈಗ ಬ್ಯಾಂಕಿಂಗ್ ಆಸ್ಪಿರೆಂಟ್ಸ್ ಇರೋರು ಅಂದ್ರೆ ಇನ್ನು ಗ್ರಾಜುಯೇಷನ್ ಆಗ್ತಾ ಇರುತ್ತೆ, ಓದ್ತಿರ್ತೀರಾ, ಅದ್ರೊಟ್ಟಿಗೆ ಇದನ್ನು ಪ್ರಿಪೇರ್ ಮಾಡ್ಕೊಳ್ಳೋಣ ಅನ್ನೋರಿಗೂ ಸ್ಪೆಷಲ್ ಡಿಸ್ಕೌಂಟ್ಸ್ ಇರುತ್ತೆ. ಸೊ ಕಾಲೇಜ್ಗೆ ಹೋಗೋರು ಇರ್ಬೋದು, ವರ್ಕಿಂಗ್ ಪ್ರೊಫೆಷನಲ್ಸ್ ಇರ್ಬೋದು, ಯಾರು ಬೇಕಾದ್ರೂ ಅಟೆಂಡ್ ಮಾಡ್ಬೋದು. ಸೊ ನಿಮ್ಗೆ ಯೂಸ್ಫುಲ್ ಆಗಲಿ ಅಂತಾನೆ ಮಾರ್ನಿಂಗ್ ಬ್ಯಾಚ್ ಇದೆ, ಈವ್ನಿಂಗ್ ಬ್ಯಾಚ್ ಕೂಡ ಇದೆ. ಯಾವ್ದು ನಿಮಗೆ ಫ್ಲೆಕ್ಸಿಬಿಲಿಟಿ ಇರುತ್ತೆ, ಸ್ವಲ್ಪ ನಿಮಗೆ ಅನುಕೂಲ ಆಗುತ್ತೆ, ನೀವು ಅದಕ್ಕೆ ಬಂದು ಜಾಯ್ನ್ ಆಗ್ಬೋದು. ಅಂಡ್ ಆಲ್ಸೋ ವೀಕೆಂಡ್ ಬ್ಯಾಚ್ ಕೂಡ ಇರುತ್ತೆ. ಕ್ಲಾಸಸ್ ನಿಮ್ಗೆ ಆನ್ಲೈನ್ ಅಲ್ಲೂ ಇರುತ್ತೆ, ಆಫ್ಲೈನ್ ಕ್ಲಾಸ್ ಕೂಡ ನಡೆಯುತ್ತೆ. ಸೊ ಯು ಹ್ಯಾವ್ ದಟ್ ಫ್ಲೆಕ್ಸಿಬಿಲಿಟಿ ಟು ಚೂಸ್ ವಾಟ್ ಎವರ್ ದ ಮೋಡ್ ಯು ನೀಡ್. ನೀವು ಯಾವ್ದು ಬೇಕಾದ್ರೂ ಚೂಸ್ ಮಾಡ್ಬೋದು. ಅಂಡ್ ಇನ್ನೊಂದು ಗುಡ್ ಪಾರ್ಟ್ ಏನಂದ್ರೆ, ನಿಮ್ಗೆ ಏನೋ ಕ್ಲಾಸ್ ಮಿಸ್ ಆಗೋಯ್ತು, ಅವತ್ತು ಅಟೆಂಡ್ ಆಗ್ಲಿಲ್ಲ ಅಂದ್ರೆ ನಿಮಗೆ ರೆಕಾರ್ಡ್ ವಿಡಿಯೋಸ್ ಸಹ ಸಿಗುತ್ತೆ ನಾ ಕ್ಲಾಸ್ ಅಲ್ಲಿ. ಸೊ ಅಂಡ್ ಎನಿವೇಸ್ 8 to 8 ನಾವು ಇಲ್ಲೇ ಇರ್ತೀವಿ. ಸೊ ಒನ್ ಮೆಂಟರ್ಶಿಪ್ ಸಿಗುತ್ತೆ ನಿಮಗೆ. ಸೊ ಏನೇ ಡೌಟ್ಸ್ ಇದ್ರು ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಅಕ್ರಾಸ್ ಎನಿಥಿಂಗ್ ವಿಲ್ ಬಿ ಹಿಯರ್. ಸೊ ಒನ್ ಕೂತ್ಕೊಂಡು ಆರಾಮಾಗಿ ಸಾಲ್ವ್ ಮಾಡ್ಬೋದು. ಸೊ ಏನೇ ಡೌಟ್ಸ್ ಇದ್ರು ನಾವು ಕ್ಲಾರಿಫೈ ಮಾಡ್ಕೊಬಹುದು ಒನ್. ಸೊ ಕ್ಲಾಸಸ್ ಬಂದು July 7th ಇಂದ ಸ್ಟಾರ್ಟ್ ಆಗ್ತಾ ಇದೆ. ಸೊ June 1st week we are ending our admissions. So we are limited our seats to 25. 25 ಸೀಟ್ಸ್ ಮಾತ್ರನೇ ನಾವು ಫಸ್ಟ್ ಬ್ಯಾಚ್ ಸ್ಟಾರ್ಟ್ ಮಾಡ್ತಾ ಇದೀವಿ. ಸೊ ಅಡ್ಮಿಷನ್ July 1st week ಅಲ್ಲಿ ಕ್ಲೋಸ್ ಆಗ್ತಾ ಇದೆ. ಸೊ ಆದಷ್ಟು ಬೇಗ ಕೆಳಗೆ ಕಾಣಿಸ್ತಾ ಇರೋ ನಂಬರಿಗೆ ಕಾಲ್ ಮಾಡಿ, ನಮ್ಮ ವೆಬ್ಸೈಟಿಗೂ ವಿಸಿಟ್ ಮಾಡಿ. ಸೊ ಆದಷ್ಟು ಬೇಗ ಎನ್ರೋಲ್ ಮಾಡ್ಕೊಳ್ಳಿ. ಸೊ ಏನೇ ಡೌಟ್ಸ್ ಇದ್ರು ಯು ಕ್ಯಾನ್ ವಿಸಿಟ್ ಅವರ್ ನಮ್ಮ KPSC ಸೆಂಟರ್. ಎಸ್, ಮತ್ತೆ ಬರೋಣ. ನೆಕ್ಸ್ಟ್ ಪ್ರಿಲಿಮ್ಸ್ ಆಯ್ತು. ಮೇನ್ಸ್ ಏನ್ ಬರುತ್ತೆ ಅಂತ ನಾವು ನೋಡಿದ್ವಿ. ಏನು ಜನರಲ್ ಅವೇರ್ನೆಸ್ ಒಂದು, ಅಂಡ್ ದೆನ್ ಕಂಪ್ಯೂಟರ್ ಆಪ್ಟಿಟ್ಯೂಡ್ ಒಂದು ಎಕ್ಸ್ಟ್ರಾ ಬರುತ್ತೆ ಆಸ್ ಪಾರ್ಟ್ ಆಫ್ ಮೇನ್ಸ್ ಎಕ್ಸಾಮಿನೇಷನ್. ನೆಕ್ಸ್ಟ್ ಇಂಗ್ಲಿಷ್ ಲ್ಯಾಂಗ್ವೇಜ್, ಆಪ್ಟಿಟ್ಯೂಡ್, ರೀಸನಿಂಗ್, ಈ ಮೂರು ನೋಡಿ. ಇದನ್ನ ಪ್ರಿಲಿಮ್ಸ್ ಅಲ್ಲೂ ನೋಡಿದ್ವಿ. ಸೊ ಪ್ರಿಲಿಮ್ಸ್ ಅಲ್ಲೂ ಇದೆ, ಮೇನ್ಸ್ ಅಲ್ಲೂ ಇದೆ. ಬಟ್ ಇದರಲ್ಲಿ ಬರುವಂತ ಏನ್ ಟಾಪಿಕ್ಸ್ ಇರುತ್ತೆ, ಪ್ರಿಲಿಮ್ಸ್ ಗಿನ್ನ ಸ್ವಲ್ಪ ಅಡ್ವಾನ್ಸ್ ಟಾಪಿಕ್ ಅಲ್ಲಿ ಬರುತ್ತೆ. ಅಡ್ವಾನ್ಸ್ ವರ್ಷನ್ ಆಫ್ ಕ್ವೆಶನ್ಸ್. ಟಾಪಿಕ್ಸ್ ರಿಮೈನ್ ಸೇಮ್. ನಾವು ಪ್ರಿಲಿಮ್ಸ್ ಅಲ್ಲಿ ಹೋದ್ರೆ ಇದ್ದೇ ಇರುತ್ತೆ, ಅಡ್ವಾನ್ಸ್ಡ್ ವರ್ಷನ್ ಅಲ್ಲಿ ಬರುತ್ತೆ. ಅಂಡ್ ದೆನ್ ದಿಸ್ ಜನರಲ್ ಅಂಡ್ ಫಿನಾನ್ಷಿಯಲ್ ಅವೇರ್ನೆಸ್. ಸೊ ದಿಸ್ ಇಸ್ ವಾಟ್ ಅಡಿಷನಲ್ ಥಿಂಗ್ ಫಾರ್ ಅವರ್ mains examination. So this general awareness, we call it as current affairs ಅಂತಾನೆ ಕರೀತೀವಿ. ಸೊ and then financial awareness. ಸೊ ಇದು ಅಡಿಷನಲಿ ಆಡ್ ಆಗುತ್ತೆ. ಯಾವುದು? ಕ್ಲರ್ಕ್ಸ್. PO ಬರೆದಾಗ ಇನ್ನೊಂದು ಎಕ್ಸ್ಟ್ರಾ ಥಿಂಗ್ ಆಡ್ ಆಗುತ್ತೆ. ಅದೇನು ಅಂತ ನೋಡೋಣ. PO ಏನಾಯ್ತು? ರೀಸನಿಂಗ್ ಸೇಮ್, ಇಂಗ್ಲಿಷು ಸೇಮ್ ಇದೆ, ಡೇಟಾ ಅನಾಲಿಸಿಸ್, ಇಂಟರ್ಪ್ರಿಟೇಷನ್. ದಿಸ್ ಇಸ್ ವಾಟ್ ನ್ಯೂಮರಿಕಲ್ ಎಬಿಲಿಟಿ. ಸೊ ಡೇಟಾ ಇಂಟರ್ಪ್ರಿಟೇಷನ್ ಅಂದ್ರೆ ದಿಸ್ ಇಸ್ ವಾಟ್ ಅಬೌಟ್ ಗ್ರಾಫ್. ವೆಲ್ಕಮ್ ಟು ಇಟ್. ಸೊ ಜನರಲ್ ಅವೇರ್ನೆಸ್ ಅಂಡ್ ಇದು, ದಿಸ್ ಆರ್ ಆಲ್ ಕಾಮನ್ ಥಿಂಗ್ಸ್. ನಾವು ಕ್ಲರ್ಕ್ ಅಲ್ಲಿ ನೋಡಿದ್ವಿ, ಕ್ಲರ್ಕ್ ಎಕ್ಸಾಮ್ಸ್ ಅಲ್ಲೂ ಇದನ್ನು ನೋಡಿದ್ವಿ. ದ ಓನ್ಲಿ ಥಿಂಗ್ ಇಸ್ ವಿ ಕಾಲ್ ಇಟ್ ಆಸ್ ಡಿಸ್ಕ್ರಿಪ್ಟಿವ್ ರೈಟಿಂಗ್. ಸೊ ಡಿಸ್ಕ್ರಿಪ್ಟಿವ್ ರೈಟಿಂಗ್ ಅಲ್ಲಿ ನಿಮಗೆ 2 ಪಾರ್ಟ್ಸ್ ಇರುತ್ತೆ. ಒಂದು ಲೆಟರ್ ರೈಟಿಂಗ್, ಇನ್ನೊಂದು ಎಸೆ ರೈಟಿಂಗ್. ಆ ಎಸೆ ರೈಟಿಂಗ್ ಏನ್ ರಿಲೇಟೆಡ್ ಇರುತ್ತೆ ಅಂದ್ರೆ, ನಾವು ಕರೆಂಟ್ ಅಫೇರ್ಸ್ ಏನು ಓದಿರ್ತೀವಿ, ಸೊ ಅದ್ರ ಬೇಸ್ ಮೇಲೆ ಟಾಪಿಕ್ಸ್ ಇರುತ್ತೆ. ಸೊ ಅದ್ರ ಬಗ್ಗೆ ಎಸೆ ರೈಟಿಂಗ್ ಬರೀಬೇಕಾಗುತ್ತೆ, ಪ್ರಬಂಧ ಬರೆಯೋದು. ಇನ್ನೊಂದಿಸ್ ಲೆಟರ್ ರೈಟಿಂಗ್, ನಾವೇನ್ ಸ್ಕೂಲ್ ಬರೀತಿದ್ವು ಅದೇ ತರನೇ ಫಾರ್ಮಲ್ ಲೆಟರ್, ಅವ್ರ ಒಂದು ಟಾಪಿಕ್ ಕೊಡ್ತಾರೆ. ಸೊ ಆನ್ ದಟ್ ಥಿಂಗ್ ವಿ ಹ್ಯಾವ್ ಟು ರೈಟ್ ಇಟ್. ಬಟ್ ಇಲ್ಲಿ ಟ್ವಿಸ್ಟ್ ಏನ್ ಗೊತ್ತಾ, ನಾವು ಪೆನ್ನು ಪೇಪರ್ ಇಟ್ಕೊಂಡು ಬರೆಯಲ್ಲ. ವಿ ವಿಲ್, ಸೊ ನಮ್ ಸಿಸ್ಟಮ್ ಇರುತ್ತೆ. ಇದಿಷ್ಟು ಎಕ್ಸಾಮ್ ಬರೆಯೋದು, ನಾವು ಯಾವ್ದೇ ಮಾರ್ಕ್ ಮಾಡೋದಾಗ್ಲಿ, OMR ಶೀಟ್ ಮಾಡೋದಾಗ್ಲಿ ಏನೂ ಇರಲ್ಲ. ಆಲ್ ದಿಸ್ ವಿ ಕಾಲ್ ಇಟ್ ಆಸ್ CBT, ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್. ಸೊ ನಾವೆಲ್ಲ ಪ್ರಿಲಿಮ್ಸು ಮೇನ್ಸು ಅಟೆಂಡ್ ಮಾಡೋದು ಕಂಪ್ಯೂಟರ್ ನಲ್ಲಿ. ಸೊ ಅದೇ ಏನು ಎಕ್ಸಾಮ್ ಸೆಂಟರ್ಸ್ ಇರುತ್ತೆ, ನಾವು ಆ ಎಕ್ಸಾಮ್ ಸೆಂಟರ್ಸಿಗೆ ಹೋಗ್ತೀವಿ, ಕಂಪ್ಯೂಟರ್ ಇರುತ್ತೆ, ಶೀಟ್ಸ್ ಕೊಡ್ತಾರೆ ನಮಗೆ ವರ್ಕ್ ಮಾಡೋದಕ್ಕೆ. ಸೊ ನಾವು ವರ್ಕ್ ಮಾಡ್ತೀವಿ. ಆಲ್ ಕ್ವೆಶನ್ಸ್ ಆರ್ MCQs. ಸೊ ನಾವು ಅದನ್ನ ಅಲ್ಲಿ ಜಸ್ಟ್ ಆನ್ಸರ್ ಸೆಲೆಕ್ಟ್ ಮಾಡ್ತೀವಿ ಅಷ್ಟೇ. ಆಲ್ ದಿಸ್ ಥಿಂಗ್ಸ್. ಸೊ ನಮ್ಗೇನಾಯ್ತು ಇದರಲ್ಲೇನು? ಸೊ ಐ ಹೋಪ್ ದಿಸ್ ಇಸ್ ಕ್ಲಿಯರ್ ನೌ. ಮೇನ್ಸ್ ಅಲ್ಲಿ ಏನಿರುತ್ತೆ, ಇಂಗ್ಲಿಷ್, ಆಪ್ಟಿಟ್ಯೂಡ್, ರೀಸನಿಂಗ್, ಈ ಮೂರು ಕಾಮನ್ ಇರುತ್ತೆ. ಇದ್ರೊಟ್ಟಿಗೆ ಜನರಲ್ ಅವೇರ್ನೆಸ್, ಫೈನಾನ್ಷಿಯಲ್ ಅವೇರ್ನೆಸ್ ಇರುತ್ತೆ. PO ಆಫೀಸರ್ ಲೆವೆಲ್ಗೆ ಅಂದ್ರೆ ಏನಾಗತ್ತೆ, ಸೊ ಇಲ್ಲಿ ಡಿಸ್ಕ್ರಿಪ್ಟಿವ್ ಪಾರ್ಟ್ ಎಕ್ಸ್ಟ್ರಾ ಬರುತ್ತೆ. ಡಿಸ್ಕ್ರಿಪ್ಟಿವ್ ಏನು? ಎಸೆ ರೈಟಿಂಗ್ ಅಂಡ್ ಲೆಟರ್ ರೈಟಿಂಗ್. ಕ್ಲಿಯರ್? ಓಕೆ. ನೆಕ್ಸ್ಟ್ ಎಕ್ಸಾಮ್ಸ್ ಎಲ್ಲ ಆಯ್ತು. ಏನು ಇದನ್ನ ನೋಡಿದ್ವಿ, ಎಕ್ಸಾಮ್ಸ್ ಏನ್ ಮಾಡಬೇಕು, ಪ್ರಿಲಿಮ್ಸ್ ಪ್ಯಾಟರ್ನ್ ತಿಳ್ಕೊಂಡ್ವಿ, ಮೇನ್ಸ್ ಏನಿರುತ್ತೆ ಇದನ್ನೆಲ್ಲ ತಿಳ್ಕೊಂಡ್ವಿ.
ಸೊ ಓಕೆ, ಇದನ್ನ ತಿಳ್ಕೊಂಡಿದ ತಕ್ಷಣ ನಾವು ಕ್ಲಿಯರ್ ಮಾಡಕ್ಕಾಗತ್ತಾ? ನೋ. ಅದಕ್ಕೊಂದು ಸ್ಟ್ರಾಟಜಿ ಬೇಕು ಎಕ್ಸಾಮಿಗೆ. ಬಿಕಾಸ್ ನೋಡಿ, ಒಂದು 2000 ಪೋಸ್ಟ್ ಇರುತ್ತೆ ಅನ್ಕೊಳ್ಳೋಣ, PO SBI PO ಒಂದು 2000 ಪೋಸ್ಟ್ ಬಿಟ್ಟಿದ್ದಾರೆ ಅನ್ಕೊಳ್ಳಿ. ಇದಕ್ಕೆ ಎಷ್ಟು ಜನ ಅಪ್ಲೈ ಮಾಡ್ತಾರೆ ಗೊತ್ತಾ? ಕಡಿಮೆ ಅಂದ್ರೂ 15 ಲಕ್ಷ ಜನ, 12 to 15 lakhs ಮಿನಿಮಮ್ ಅಪ್ಲೈ ಮಾಡ್ತಾರೆ ಫಾರ್ ದ ಪೋಸ್ಟ್ ಆಫ್ ಪ್ರಿಲಿಮ್ಸ್. ಅಷ್ಟು ಜನ ಬರೆದ್ರು ಮೇನ್ಸ್ ಈ 2000 ಇರೋದ್ರಲ್ಲಿ ಒಂದು 10,000 ಜನ ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ ಅಪ್ರಾಕ್ಸಿಮೇಟ್ಲಿ. ಸೊ ಫಾರ್ ಮೈನ್ಸ್ 2,000 ಜನ ಪೋಸ್ಟ್ ಇದ್ರೆ 15 ಲಕ್ಷ ಜನ ಹಾಕ್ತಾರೆ, ಅಪ್ಲೈ ಮಾಡ್ತಾರೆ. 10,000 ಜನ ಮಾತ್ರ ಮೇನ್ಸ್ ಬರೀತಾರೆ. 5,000 ಆರ್ 4,000 ಮೆಂಬರ್ಸ್ ನ ನೆಕ್ಸ್ಟ್ ರೌಂಡಿಗೆ ಸೆಲೆಕ್ಟ್ ಮಾಡ್ತಾರೆ. ದಟ್ ಈಸ್ GD. ಆರ್ ಇಷ್ಟು ಜನ ಆಗ್ತಾ ಇದ್ರು, ಸೆಲೆಕ್ಟ್ ಆಗ್ತಾ ಇರೋದೆಷ್ಟು ನೋಡಿ, ಔಟ್ ಆಫ್ ಫಾರ್ ಎಕ್ಸಾಂಪಲ್ ಒಂದು 15 lakhs ಹಾಕಿದ್ದಾರೆ ಅನ್ಕೊಳ್ಳೋಣ, 10,000 ಜನ ಮಾತ್ರ ಸೆಲೆಕ್ಟ್ ಆಗ್ತಿದ್ದಾರೆ ಅಂದ್ರೆ 14,90,000 ವಿಲ್ ಬಿ ಫಿಲ್ಟರ್ಡ್ ಇನ್ ಪ್ರಿಲಿಮ್ಸ್ ಓನ್ಲಿ. ಈ 10,000 ಜನದಲ್ಲಿ ಮತ್ತೆ 5,000 ಮಾತ್ರ ಸೆಲೆಕ್ಟ್ ಮಾಡ್ಕೊಳ್ತಾರೆ ಇನ್ ಮೇನ್ಸ್. ದೆನ್ ಇಂಟರ್ವ್ಯೂ ಎಲ್ಲ ಆದ್ಮೇಲೆ ದೇ ಫಿಲ್ ಅಪ್ ದಟ್ ಪೋಸ್ಟ್ಸ್. ಇಷ್ಟು ಜನ ಬರೀತಾ ಇದ್ರು, ಬರೀ ಅಷ್ಟೇ ಜನ ಯಾಕೆ ಸೆಲೆಕ್ಟ್ ಆಗ್ತಾ ಇದ್ದಾರೆ? 20 ಲಕ್ಷ ಜನ, 15 lakhs ಒಂದು ಬರೀತಾ ಇದಾರೆ ಅಂದ್ರೆ ಯಾಕೆ 14,90,000 16,90,000 ಜನ ಇನ್ಶಿಯಲ್ ಅಲ್ಲೇ ಹೊರಟೋಗ್ತಾರೆ? ಬಿಕಾಸ್ ಒಂದು, ದೇ ವಿಲ್ ನಾಟ್ ಬಿ ಮಚ್ ಸೀರಿಯಸ್ ಅಬೌಟ್ ದಿಸ್ ಎಕ್ಸಾಮ್. ಸೊ ಎಕ್ಸಾಮ್ ನ ಟೇಕನ್ ಆಸ್ ಗ್ರಾಂಟೆಡ್ ಮಾಡ್ಕೊಂಡಿರ್ತಾರೆ. ಇನ್ನೊಂದು, ಲ್ಯಾಕ್ ಆಫ್ ಪ್ರಾಪರ್ ಪ್ರಿಪರೇಷನ್. ನೀವು ನೋಡಿರ್ತೀರಾ ಎಷ್ಟೊಂದ್ ಸರಿ, ನಾನು 2-3 ಅಟೆಂಪ್ಟ್ ಮಾಡದೆ ಆಗ್ಲೇ ಇಲ್ಲ, 3-4 ಅಟೆಂಪ್ಟ್ ಮಾಡದೆ ಅದಾಗ್ಲಿಲ್ಲ, ಈ ತರದೆಲ್ಲ ಹೇಳ್ತಾ ಇರ್ತಾರೆ ಫೇಲ್ಯೂರ್ಸ್ ಅಂದ್ಬಿಟ್ಟು. ಸೊ ಆ ಫೇಲ್ಯೂರ್ಸ್ ಅಲ್ಲೂ 2 ಟೈಪ್ಸ್ ಬರುತ್ತೆ. ಒಂದು, ಪ್ರಿಪೇರ್ ಆಗಿ ಫೇಲ್ ಆಗಿರೋರು. ಇನ್ನೊಂದು, ಪ್ರಿಪೇರ್ ಆಗ್ಬೇಕು ಅಂತ ಬರೀ ಮೆಂಟಲಿ ಅನ್ಕೊಂಡು ಫೇಲ್ ಆಗಿರೋರು. ಸೊ ಪ್ರಿಪೇರ್ ಆಗಿ ಫೇಲ್ ಆಗಿರೋರು ಅಥವಾ ಫೇಲ್ ಅನ್ನೋದಕ್ಕೆ ಇಷ್ಟಪಡಲ್ಲ, ಅದನ್ನ ಕ್ಲಿಯರ್ ಮಾಡದೇ ಇರೋರು ಆ ಪಾರ್ಟಿಗೆ. ಆ ಕ್ಲಿಯರ್ ಮಾಡದೇ ಇರೋರಿಗೆ ಒಂದು ಲೇಯರ್ ಇರುತ್ತೆ, ನಾನು ಈ ಸ್ಟ್ರಾಟಜಿಯಲ್ಲಿ ಪ್ರಿಪೇರ್ ಆಗ್ಬೇಕು ಏನು ಅನ್ನೋದು. ಅಥವಾ ಅವ್ರು ಎಷ್ಟೇ ಕಷ್ಟಪಟ್ಟು ಓದ್ತಾ ಇದ್ರು ಪ್ರಿಪೇರ್ ಆಗ್ತಾ ಇರ್ತಾರೆ, ಬಟ್ ಅದು ಕ್ಲಿಯರ್ ಆಗಲ್ಲ. ದೇರ್ ಕಮ್ಸ್ ದ ಮೆಂಟರ್. ಸೊ ಅವಾಗ ಹಿಂಗ್ ಓದಬೇಕು, ಯಾವ್ದು ಮಾಡಬೇಕು, ಸೊ ಯಾವ ಪಾರ್ಟ್ ಮೇಲೆ ನೀವು ಕಾನ್ಸಂಟ್ರೇಷನ್ ಮಾಡಬೇಕು, ಯಾವ ವೀಕ್ ಏರಿಯಾಸ್ ಅಲ್ಲಿ ನಿಂತಾರೆ. ಸೊ ನಮ್ಮ KPS ಅಲ್ಲಿ ನಾವು ಅದನ್ನ 1-on-1 ಮೆಂಟರ್ಶಿಪ್. ಸೊ ಯಾವಾಗ್ಲೂ ಇಂಡಿವಿಜುವಲಿ ವಿಲ್ ಆಲ್ವೇಸ್ ಪ್ರೊವೈಡ್ ದಟ್. ಅದು ಒನ್ ಥಿಂಗ್. ಅಂಡ್ ಮೋರ್ ಓವರ್, ಹೆಂಗ್ ಪ್ರಿಪೇರ್ ಆಗ್ಬೇಕು ಇದಕ್ಕೆ? ಸೊ ಇಷ್ಟು ಜನ ಬರೀತಿದ್ದಾರೆ ಅಂದ್ರೆ ನನ್ನ ಕಾಂಪಿಟೇಷನ್ 15 lakhs ಅಂತ ನಾನು ಯಾವತ್ತು ಅನ್ಕೊಂಬಾರ್ದು. 15 lakhs ಅಲ್ಲ ನನ್ನ ಕಾಂಪಿಟೇಷನ್, 15 crore ಆದ್ರೂ ಬರೀಲಿ. ದಟ್ ಈಸ್ ನಾಟ್ ಮೈ ಕಾಂಪಿಟೇಷನ್. ಮೈ ಕಾಂಪಿಟೇಷನ್ ಇಸ್ ದಿಸ್ ಆರ್ ದ ವೇಕೆನ್ಸೀಸ್. ಅದು ಎಷ್ಟಾನ ವೇಕೆನ್ಸಿ ಬರ್ಲಿ, ನನಗೆ ಬೇಕಾಗಿರೋದು ವೇಕೆನ್ಸಿ ಒಂದೇ. ಒಂದು ವೇಕೆನ್ಸಿ ಇದೆಯಾ, ಮೈ ಕಾಂಪಿಟೇಷನ್ ಈಸ್ ದಟ್ ವೇಕೆನ್ಸಿ. ನನಗೆ ಕಾಂಪಿಟೇಷನ್ ಕೊಡೋದು 20 ಲಕ್ಷ ಜನ ಅಲ್ಲ, ನನಗೆ ಬೇಕಾಗಿರೋ ನನ್ನ ಪೋಸ್ಟ್. ದಟ್ ಈಸ್ ವಾಟ್. ಸೊ ಅದಕ್ಕೆ ನಾನು ಪ್ರಿಪೇರ್ ಆಗ್ಬೇಕು. ಮೊದಲನೇ ಥಿಂಗ್ ಏನ್ ಮಾಡ್ತಾರೆ, ಮೈನ್ ನೋಡಿದ ತಕ್ಷಣ ಸಿಲೆಬಸ್ ಎಲ್ಲ ತಿಳ್ಕೊಂಡಾಯ್ತು, ನೆಕ್ಸ್ಟ್ ಕಟ್ ಆಫ್ ಮಾಡಕ್ ಹೋಗ್ತಾರೆ ಎಲ್ಲ. ಈ ಹೋದ್ ವರ್ಷ ಎಷ್ಟು ಕಟ್ ಆಫ್ ಬಂದಿದೆ, ವಾಟ್ ವಾಸ್ ಲಾಸ್ಟ್ ಇಯರ್ ಕಟ್ ಆಫ್, ಈ ಕಟ್ ಆಫ್ ಯಾವತ್ತೂ ಕಟ್ ಆಫ್ ಮೇಲೆ ನಾವು ಮೆಂಟಾಲಿಟಿನ ಮಾಡಬಾರ್ದು. ಜನರಲ್ ನಾಲೆಜ್ ತಿಳ್ಕೊಬೇಕು, ಓಕೆ ಇಷ್ಟು ಹೋದ್ ವರ್ಷ ಎಷ್ಟು ಕಟ್ ಆಫ್ ಇತ್ತು ಅಂತ. ಕಟ್ ಆಫ್ ಇಸ್ ನಾಟ್ ಸೇಮ್ ಫಾರ್ ಎವ್ರಿ ಇಯರ್. ಅದು ನಾರ್ಮಲೈಸೇಷನ್ ಆಗಿ ಒಂದೊಂದು ವರ್ಷಕ್ಕೆ ಒಂದೊಂದು ಇರುತ್ತೆ. ನೀವು ನೋಡಿ, ಇದೇ 3-4 years ಬ್ಯಾಕ್ SBI PO ಕಟ್ ಆಫ್ ಎಲ್ಲ 42-43 ಇರ್ತಾರೆ ಪ್ರಿಲಿಮ್ಸ್. ನಾವು ಇಟ್ ಹ್ಯಾಸ್ ಟಚ್ 60-70 ಹಿಂಗೆಲ್ಲ ಟಚ್ ಆಗಿದೆ. 42 ಇತ್ತು, ನಾನು 42 ಬರೆದ್ರೆ ಸಾಕು ಅಂತ ಬರೆದ್ರೆ ಇಲ್ಲ. ನಮ್ ಗೋಲ್ ಏನಿರಬೇಕು, ಟು ಅಟೆಂಡ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಕ್ವೆಶನ್ಸ್ ವಿತ್ ಗುಡ್ ಅಕ್ಯುರೇಸಿ. ಯಾಕೆ ಅಕ್ಯುರೇಸಿ? ಒಂದ್ ಕ್ವಶನ್ ಕರೆಕ್ಟ್ ಆಗಿ ಬರೆದ್ರಿ, ಗುಡ್, ಸಂತೋಷ. ಅದೇ ಕ್ವಶನ್ ನೀವು ತಪ್ಪು ಮಾಡ್ಬಿಟ್ರಿ ಅನ್ಕೊಳ್ಳಿ, 0 ಬರಲ್ಲ, -0.25 ಮಾರ್ಕ್ ಆಗುತ್ತೆ, ಆರ್ 1/4 ಆಫ್ ದ ಮಾರ್ಕ್. ಅದು ಒಂದು, ನಾನು ಏನೋ ಒಂದು ಬೇಕಾಬಿಟ್ಟಿ ಮಾರ್ಕ್ ಮಾಡಕ್ ಆಗಲ್ಲ. ಸೊ ವಿ ಹ್ಯಾವ್ ಟು ಮಾರ್ಕ್ ಇಟ್ ಕರೆಕ್ಟ್ಲಿ ಓವರ್ ದ ಟೈಮ್ ಅಂಡ್ ಆಲ್ಸೋ ವಿತ್ ಗುಡ್ ಅಕ್ಯುರೇಸಿ. ಅಕ್ಯುರೇಸಿನೂ ಇಂಪಾರ್ಟೆಂಟು, ಟೈಮು ಇಂಪಾರ್ಟೆಂಟು. ನಾನು ನಿಧಾನಕ್ಕೆ ಸಾಲ್ವ್ ಮಾಡ್ತಾ ಕೂರ್ತೀನಿ ಅನ್ನೋದಕ್ಕೆ ನಮಗ್ ಟೈಮ್ ಇರಲ್ಲ. ಸೊ ಕ್ವಶನ್ ಅರ್ಥ ಮಾಡ್ಕೋಬೇಕು, ಇಮಿಡಿಯೇಟ್ ಆಗಿ ಸಾಲ್ವ್ ಮಾಡಬೇಕು, ಮ್ಯಾಕ್ಸಿಮಮ್ ನಂಬರ್ ಆಫ್ ಕ್ವಶನ್ಸ್ ಅಟೆಂಡ್ ಮಾಡಬೇಕು. ಸೊ ಇದಿಷ್ಟನ್ನು ನಾವು ನಮ್ಮ ಸ್ಟ್ರೆಂತ್ ಮೇಲೆ ನಂಬ್ಕೊಂಡು ಮಾಡಬೇಕು, ಕಟ್ ಆಫ್ ಮೇಲಲ್ಲ. ಕಟ್ ಆಫ್ ಕೊಡೋದು ಎಕ್ಸಾಮ್ಸ್ ಬರದಾದ್ಮೇಲೆ. ಎಲ್ಲರೂ ಚೆನ್ನಾಗಿ ಬರೆದಿದ್ರು ಅಂದ್ರೆ ಕಟ್ ಆಫ್ ಜಾಸ್ತಿನೇ ಹೋಗುತ್ತೆ. ದಟ್ ಇಸ್ ವಾಟ್ ನಾರ್ಮಲೈಸೇಷನ್. ಸೊ ಹಳೇದಕ್ಕೂ ಇದಕ್ಕೂ ಸಂಬಂಧ ಇರಲ್ಲ. ಹಳೆ ಕಟ್ ಆಫ್ ನೋಡ್ಕೊಂಡು 50 ಬರೆದ್ರೆ ಸಾಕು, 60 ಬರೆದ್ರೆ ಸಾಕು. ನಮ್ದು ಮ್ಯಾಕ್ಸಿಮಮ್ ಎಲ್ಲ ಕ್ವಶನ್ಸ್ ಅಟೆಂಡ್ ಮಾಡಕ್ಕೆ ಟ್ರೈ ಮಾಡಬೇಕು ವಿತ್ ಗುಡ್ ಅಕ್ಯುರೇಸಿ. ಎಷ್ಟು ಕ್ವಶನ್ಸ್ ಅಟೆಂಡ್ ಮಾಡೋದು ಸೇಫರ್ ಸೇ, ದಟ್ ವಿ ವಿಲ್ ಸಿ. ಇದು ಒಂದು.
ಮೇನ್ ಥಿಂಗ್ ಈಗ ನೋಡಿದ್ರಿ, ಇಷ್ಟು ಜನ ಬರೀತಾರೆ, ಇಷ್ಟು ಜನ ಅದಲ್ಲಿ ನನಗ್ ಬೇಕಾಗಿರೋ ಪೋಸ್ಟ್ ಅಲ್ಲಿ ನಾನು ಇರಬೇಕು ಅಂದ್ರೆ ನಾನು ಏನೇನ್ ಪ್ಲಾನ್ಸ್ ಮಾಡಬೇಕು, ನನ್ನ ಸ್ಟ್ರಾಟಜಿ ಏನಿರ್ಬೇಕು ನೋಡೋಣ. ಫಸ್ಟ್ ಥಿಂಗ್ ಸಿಲೆಬಸ್ ಬಗ್ಗೆ ತಿಳ್ಕೊಂಡಿರ್ಬೇಕು. ಎಕ್ಸಾಮ್ ಏನು, ಎಕ್ಸಾಮ್ ಏನೇನ್ ನಡೆಯುತ್ತೆ, ಏನ್ ಕೇಳ್ತಿದ್ದಾರೆ, ಏನ್ ಟಾಪಿಕ್ಸ್ ಮೇಲೆ, ಯಾವ್ಯಾವ ಟಾಪಿಕ್ಸ್ ಮೇಲೆ ನಾವು ವರ್ಕೌಟ್ ಮಾಡಬೇಕು, ಅದ್ರಲ್ಲಿ ನನ್ ಯಾವ್ದು ತುಂಬಾ ಸ್ಟ್ರಾಂಗ್ ಇದ್ದೀನಿ, ನನ್ಗೆ ಯಾವ್ದು ಇನ್ನೂ ಸ್ವಲ್ಪ ವರ್ಕ್ ಬೇಕು. ಸೊ ಫಸ್ಟ್ ಥಿಂಗ್ ಆ ಸ್ಟಡಿ ಪ್ಲಾನ್ ನಾವು ಮಾಡ್ಕೋಬೇಕು. ಸೊ ಈಗ ನೋಡಿರ್ತೀರಾ, ಸೊ ಯಾವ್ದು ಎಕ್ಸಾಮ್ ಬರೀಬೇಕಂದ್ರು ಯೂಟ್ಯೂಬ್ಸ್ ನೋಡ್ತೀವಿ, ಯಾರೋ ಒಂದು ಮೋಟಿವೇಶನ್ಸ್ ಸಕ್ಸಸ್ ಸ್ಟೋರಿ ಹೇಳಿರ್ತಾರೆ, ನಾವು ಅದನ್ನ ಫಾಲೋ ಮಾಡಕ್ ಹೋಗ್ತೀವಿ, ಮಾಡಬೇಕು ನಿಜ. ಎಷ್ಟು ದಿವಸ ಮಾಡ್ತೀವಿ? ಒಂದಿನ, 2 ದಿನ, ಆಮೇಲೆ ಮಾಡೋಣನೇ ಅದು. ಸೊ ಫಸ್ಟ್ ಥಿಂಗ್ ಆ ಪ್ಲಾನ್ ಹಾಕೊಂಡಿರ್ತೀವಲ್ಲ, ಫಸ್ಟ್ ನಾನು ನೋಡ್ಬೇಕು ನನ್ಗೆ ಏನೆಂತಲ್ಲಿ ಇದೆ. ಅವ್ರೊಂದು ಪ್ಲಾನ್ ಅಲ್ಲಿ ಮಾಡಿರ್ತಾರೆ. ಫಸ್ಟ್ ಅನಲೈಸ್ ಯುವರ್ ಸೆಲ್ಫ್. ಈ ಟಾಪಿಕ್ಸ್ ಅಲ್ಲಿ ಓಕೆ, ನನ್ಗೆ ಏನೇನ್ ತರ ಯಾವ್ಯಾವ ಟೈಮಲ್ಲಿ ಏನೇನ್ ಪ್ಲಾನ್ ಮಾಡ್ಕೋಬೇಕು. ಸೊ ವರ್ಕಿಂಗ್ ಪ್ರೊಫೆಷನಲ್ ಇರ್ತೀರಾ, ಸೊ ನೀವು ವರ್ಕ್ ಮಾಡ್ಕೊಂಡು ಓದ್ತಿರ್ತೀರಾ. ಕೆಲವರು ಕಾಲೇಜಲ್ಲಿ ಇದ್ಕೊಂಡು ಓದ್ತಾ ಇರ್ತೀರಾ. ಫಾರ್ ಎಕ್ಸಾಂಪಲ್ ನೀವು ಡಿಗ್ರಿ ಫೈನಲ್ ಇಯರ್ ಇರ್ಬೋದು, ಸೆಕೆಂಡ್ ಇಯರ್ ಇರ್ಬೋದು, ಅಲ್ಲಿಂದನೇ ಸ್ಟಾರ್ಟ್ ಮಾಡೋಣ ಅನ್ನೋದೊಂದಿರುತ್ತೆ. ಸೊ ಅವಾಗ ಯಾವ ತರ ನಾನು ಒಂದು ಪ್ಲಾನ್ ನ ಕ್ರಿಯೇಟ್ ಮಾಡ್ಕೋಬೇಕು. ಸೊ ಏನು, ಇವತ್ತು ಇದನ್ನ ಓದಬೇಕು, ವಾಟ್ ಆರ್ ದ ಟಾಪಿಕ್ಸ್ ಐ ಆಮ್ ಸ್ಟ್ರಾಂಗ್ ಅಟ್, ಯಾವ್ಯಾವ್ದು ಪ್ರಾಕ್ಟೀಸ್ ಮಾಡೋದು, ಅದೊಂದು ಸ್ಟಡಿ ಪ್ಲಾನ್. ಇದು ಯಾವಾಗ ಗೊತ್ತಾಗತ್ತೆ? ಫಸ್ಟ್ ಥಿಂಗ್ ನಾವು ಸಿಲೆಬಸ್ ಸ್ಟಡಿ ಮಾಡಿದಾಗ. ಸಿಲೆಬಸ್ ಏನಿತ್ತು ನಾವು ನೋಡೋದು. ನೆಕ್ಸ್ಟ್ ಥಿಂಗ್ ವೆರಿ ಇಂಪಾರ್ಟೆಂಟ್, ಸ್ಟ್ರೆಂಥನ್ ಬೇಸಿಕ್ಸ್. ಈಗ ನೋಡಿ, ನಾವು ಪ್ರೀವಿಯಸ್ ಸ್ಲೈಡ್ ಅಲ್ಲಿ ನೋಡಿದಾಗ ಸಿಲೆಬಸ್ಗಳು ನೋಡಿದ್ವಿ. ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಅಲ್ಲಿ ಏನ್ ಬರುತ್ತೆ, ಕೆಲವರು ಫಸ್ಟ್ ಟೈಮ್ ಮೈಂಡ್ ಸೆಟ್ ಮ್ಯಾಥ್ಸ್ ನನ್ ಸ್ವಲ್ಪ ವೀಕ್ ಇರುತ್ತೆ, ಸೊ ಹಂಗಿರುತ್ತೆ ಅಂತ. ಸೊ ವಾಟ್ ಹ್ಯಾಪನ್ಸ್, ಎವ್ರಿ ಟೈಮ್ ಈ ತರ ಬ್ಯಾಂಕ್ ಎಕ್ಸಾಮ್ಸ್ ಬಂದಾಗ ವಾಟ್ ದೇ ಡು, ದ ಮೋರ್ ರಿಲೇ ಆನ್ ಶಾರ್ಟ್ ಕಟ್ಸ್. ಇದೇನು ಇದರಿಂದ ಇದನ್ನ ಮಲ್ಟಿಪ್ಲೈ ಮಾಡಬೇಡಿ, ಇದನ್ನ ಆಡ್ ಮಾಡಿ, ಇದಕ್ಕೊಂದು ಇದನ್ನ ಮಾಡಿ, ಹಂಗ್ ಮಾಡಿ, ಹಿಂಗ್ ಮಾಡಿ. ಓಕೆ, ಬಟ್ ಅದ್ ಏನಕ್ಕೆ ಮಾಡಬೇಕು? ಎವ್ರಿ ಶಾರ್ಟ್ ಕಟ್ ಆರ್ ವಾಟ್ ಎವರ್ ವಿ ಕಾಲ್ ಇಟ್ ಆಸ್ ದ ಈಸಿ ಮೆಥಡ್, ವಾಟ್ ಎವರ್ ದಟ್ ಕಮ್ಸ್ ಫ್ರಮ್, ಈಗ ನಾನು ನನ್ನ ಹೆಸರು ಹೇಳ್ತೀನಿ ಅಥವಾ ಒಂದು ಎಲಿಫೆಂಟ್ ಅಂತ ಹೇಳ್ತೀನಿ, ಅದನ್ನ ಬರಿಬೇಕು ಅಂದ್ರೆ ಬೇಸಿಕ್ ಆಗಿ ನನಗೆ ಏನ್ ಗೊತ್ತಿರಬೇಕು? ಆಲ್ಫಾಬೆಟ್ ಗೊತ್ತಿರಬೇಕು. ಆಲ್ಫಾಬೆಟ್ ಗೊತ್ತಿಲ್ದಿರ ನಾನು ಎಲಿಫೆಂಟ್ ಅನ್ನೋ ವರ್ಡ್ ನ ಬಾಯಲ್ಲಿ ಹೇಳಿದ್ರು ಆಲ್ಫಾಬೆಟ್ ಹೇಗ್ ಬರಿಬೇಕು ಅಂತ ಗೊತ್ತಾ ಇಲ್ಲ ಅಂದ್ರೆ ನಾನು ಹೆಂಗ್ ಬರೀಲಿ? ರೈಟ್? ಜಾಯಿನ್ ಲೆಟರ್ ಬರೀತಾರೆ, ಸ್ಮಾಲ್ ಆಗಿ ಬರೀತಾರೆ, ಸ್ಲೋ ಆಗಿ ಬರೀತಾರೆ, ದಟ್ ಈಸ್ ಎಫಿಷಿಯನ್ಸಿ, ಅದು ಬೇರೆ. ಬಟ್ ನನಗೆ ಆಲ್ಫಾಬೆಟ್ ಬರೆಯಕ್ಕೆ ಗೊತ್ತಿಲ್ಲ ಅಂದ್ಮೇಲೆ ಎಲಿಫೆಂಟ್ ಅಂತ ಹೆಂಗ್ ಬರೀಲಿ? ಸೊ ಫಸ್ಟ್ ಥಿಂಗ್ ಮೇನ್ ಮಿಸ್ಟೇಕ್ ಮಾಡೋದೇನ್ ಗೊತ್ತಾ? ಬ್ಯಾಂಕಿಂಗ್ ಆಸ್ಪಿರೆಂಟ್ಸು ಸುಮ್ಮನೆ ಹೋಗೋದು, ಶಾರ್ಟ್ ಕಟ್ಸ್ ನೋಡ್ತೀನಿ ಅಂತ ಹೋಗೋದು. ನೋ, ದಟ್ ವಿಲ್ ನೆವರ್ ವರ್ಕ್. ಹೇಳ್ತೀನಿ ಕೇಳಿ, ನಾಟ್ ಈವನ್ 1% ಕೂಡ ವರ್ಕ್ ಆಗಲ್ಲ ಅನ್ಲೇಸ್ ಅಂಡ್ ಅಂಟಿಲ್ ಯುವರ್ ಬೇಸಿಕ್ಸ್ ಆರ್ ಗುಡ್. ಏನ್ ಬೇಸಿಕ್ಸ್ ಇದು? ನೀವು ನೋಡಿದ್ರಿ ಟಾಪಿಕ್ ಏನೇನಿತ್ತು ಹೇಳಿ? ಪರ್ಸೆಂಟೇಜ್ ಇತ್ತು, ಪ್ರಾಫಿಟ್ ಲಾಸ್ ಇತ್ತು, ರೇಷಿಯೋ ಪ್ರಪೋರ್ಷನ್, ಪಾರ್ಟ್ನರ್ಶಿಪ್ ಎಲ್ಲ ಇಂಥದ್ದೇ. ಅದನ್ನೆಲ್ಲ ಒಂದ್ಸರಿ ನೆನ್ಸ್ಕೊಳ್ಳಿ. ನಾವೆಲ್ಲ ಸ್ಕೂಲಲ್ಲಿ ಓದಿರೋದೇ ಅದು. ಎಲ್ಲ ಟಾಪಿಕ್ಸ್ ಮೇಲೂ ಸ್ಕೂಲಲ್ಲಿ ಓದಿರ್ತೀವಿ. ನಾವು ಮರ್ತೋಗಿರ್ಬೋದು, ಓಕೆ, ಒಪ್ಕೊಳ್ಳೋಣ. ಬಟ್ ಸ್ಟಿಲ್ ನಾವೆಲ್ಲೋ ಕಲ್ತಿದೀವಿ ಅನ್ನೋದೊಂದು ಕಾನ್ಶಿಯಸ್ ಅಲ್ಲಿ ಇರುತ್ತೆ. ಓಕೆ, ಅವಾಗ ಏನ್ ಮಾಡ್ತೀವಿ? ಇದನ್ನ ಅಲ್ಲೇ ಓದಿದೀವಿ, 2 ತರ ಅದ್ರಲ್ಲೂ ಓದಿದ್ದೀನಿ ಅಲ್ವಾ ಬಿಡು, ಗೊತ್ತಿರುತ್ತೆ ಅನ್ನೋದೊಂದು. ಗೊತ್ತಿದ್ರು ಒಂದು ಸರಿ ಬೇಸಿಕ್ಸ್ ನ ನಾವು ರಿವೈಸ್ ಮಾಡಬೇಕು, ಸ್ಟ್ರೆಂಥನ್ ಮಾಡಬೇಕು. ಸೊ ನಾವು ನಮ್ಮ KPSC ಅಲ್ಲಿ ಅದಷ್ಟು ತೋರಿಸಿದ ಅಷ್ಟು ಟಾಪಿಕ್ಸ್ಗೂ ಟಿಲ್ ಬೇಸಿಕ್ಸ್, ಐ ಮೀನ್ ಫ್ರಮ್ ಸ್ಕ್ರಾಚ್ ಇಂದ ಸ್ಟಾರ್ಟ್ ಮಾಡ್ತೀವಿ. ಸೊ ಡೈರೆಕ್ಟ್ ಆಗಿ ಬಂದು ನಿಮ್ಗೆ ಬ್ಯಾಂಕ್ ಎಕ್ಸಾಮ್ ಈ ಕ್ವಶನ್ಸ್ ಕೊಡ್ತಾರೆ, ಆ ಕ್ವಶನ್ಸ್ ಕೊಡ್ತಾರೆ, ಓಕೆ. ಅದು ಬರೋದಕ್ಕೂ ಮುಂಚೆಯಿಂದನೇ ಬೇಸಿಕ್ಸ್ ಏನು, ಪರ್ಸೆಂಟೇಜ್ ಏನದು, ಏನ್ ಟಾಪಿಕ್ ಅದು, ಏನಕ್ಕದು, ಏನೇನ್ ಯೂಸ್ ಆಗತ್ತದು, ಅದರಿಂದ ಇನ್ನೇನಿರುತ್ತೆ. ಸೊ ವಿ ಸ್ಟ್ರೆಂಥನ್ ದಟ್ ಬೇಸಿಕ್ಸ್. ದೆನ್ ಈಸಿಯಾಗಿ ಏನ್ ಮಾಡ್ಬೇಕು ಅನ್ನೋದು ಶಾರ್ಟ್ ಕಟ್. ಹಿಂಗೆ ಕಲ್ತಾಗ ಏನಾಗುತ್ತೆ, ಆ ಶಾರ್ಟ್ ಕಟ್ ಅನ್ನೋದು ನಿಮ್ಗೆ ಮರೆಯಲ್ಲ. ಅಥವಾ ಹೆಂಗೆ ಶಾರ್ಟ್ ಕಟ್ ಕ್ರಿಯೇಟ್ ಮಾಡ್ಕೋಬೇಕು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ದೇರ್ ಇಸ್ ನೋ ಸ್ಟ್ಯಾಂಡರ್ಡ್ ಶಾರ್ಟ್ ಕಟ್ಸ್. ಯಾಕೆ ಹಂಗ ಮಾಡ್ಬೇಕು ಅಂತ ಗೊತ್ತಾದ್ರೆ, ನಾ ಒಂದು ಶಾರ್ಟ್ ಕಟ್ ಹೇಳ್ಕೊಟ್ರೆ ನೀವೇ ಒಂದು 20 ಶಾರ್ಟ್ ಕಟ್ಸ್ ಕ್ರಿಯೇಟ್ ಮಾಡ್ಕೊಂತೀರಾ, ಇದಿದೆ ಹಂಗಿದೆ ಅಂತ. ಬಿಕಾಸ್ ಇಲ್ಲಿ ಎಕ್ಸಾಮ್ಸ್ ಇಸ್ ಆಲ್ ಅಬೌಟ್, ಬ್ಯಾಂಕ್ ಎಕ್ಸಾಮ್ಸ್ ಇಸ್ ಆಲ್ ಅಬೌಟ್ ಹೌ ಯು ಅಂಡರ್ಸ್ಟ್ಯಾಂಡ್ ದ ಕ್ವೆಶ್ಚನ್ ಅಂಡ್ ಹೌ ಯು ಅಪಿಯರ್ ಫಾರ್ ದಟ್ ಆರ್ ಹೌ ಯು ರಿಯಾಕ್ಟ್ ಫಾರ್ ದಟ್ ಕ್ವೆಶ್ಚನ್. ಸೊ ಆ ತರ ಇರುತ್ತೆ. ಸೊ ಅದಕ್ಕೆ ಬೇಸಿಕ್ಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ಟೈಮ್ ಮ್ಯಾನೇಜ್ಮೆಂಟ್. ಎಕ್ಸಾಮ್ಗಿನ ಮುಂಚೆ ಎಕ್ಸಾಮ್ ಅಲ್ಲಿ ಹೆಂಗೆ ಅಂತ ನೋಡೋಣ. ಈಗ ನಮ್ಗೆ ಎಕ್ಸಾಮ್ ಇವತ್ತು ಬರ್ದ್ಬಿಟ್ಟು ಎಷ್ಟು ದಿವಸ ಆದ್ರೂ ಬರೀರಿ ಅಂತ ಹೇಳಲ್ಲ. ಅಥವಾ ನಾವೆಲ್ಲ ನಾರ್ಮಲ್ ಆಗಿ ಸ್ಕೂಲ್ ಅಥವಾ ಕಾಲೇಜ್ ಎಕ್ಸಾಮ್ಸ್ ಬರ್ದಂಗೆ ಪೇಪರ್ ಅಲ್ಲಿ ಬರ್ದಂಗೆ ಒಂದು 2 minutes ಬಿಡ್ತೀವಿ. ಮ್ಯಾಮ್ ಒಂದು 2 minutes ಸರ್, 2 minutes ಅಂತ ಹೇಳ್ದಂಗೂ ಬಿಡಲ್ಲ. 20 ನಿಮಿಷ ಅಂತ ಕೊಟ್ಟಿದ್ರೆ ಆಫ್ಟರ್ 20 minutes ನಾಟ್ ಈವನ್ 1 second ಕೂಡ ನೀವು ಇರಲ್ಲ. ಎಷ್ಟೊಂದ್ಸರಿ ಆನ್ಸರ್ ಹಿಂಗ್ ಬರ್ದಿರ್ತಾರೆ, ಕ್ಲಿಕ್ ಮಾಡೋಷ್ಟ್ರಲ್ಲಿ ಹೊಟ್ಟೋಗತ್ತೆ. ದಟ್ ಈಸ್ ವಾಟ್ ಟೈಮ್ ಮ್ಯಾನೇಜ್ಮೆಂಟ್ ಇನ್ ಎಕ್ಸಾಮ್. ಸೊ
ನಾನು ಕೂತ್ಕೊಂಡು ಎಷ್ಟು ಸಾಲ್ವ್ ಮಾಡ್ತೀನಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಎಷ್ಟು ಟೈಮಲ್ಲಿ, ಎಷ್ಟು ಕಡಿಮೆ ಟೈಮಲ್ಲಿ ಕರೆಕ್ಟ್ ಆಗಿ ಆನ್ಸರ್ ಮಾಡ್ತೀನಿ. ಸಿ ದಿಸ್ ಇಸ್ ವಾಟ್ ಅಕ್ಯುರೇಸಿ ಅಂಡ್ ಆಲ್ಸೋ ಟೈಮ್ ಆರ್ ಫಾಸ್ಟ್, ಎರಡು ಇಂಪಾರ್ಟೆಂಟ್. ಸೊ ನಾನು ಮಾಡ್ತೀನಿ ಪ್ರಾಬ್ಲಮ್ ನಿಧಾನಕ್ಕೆ ಮಾಡ್ತಾ ಹೋಗ್ತೀನಿ ಸ್ಲೋ ಆಗಿ. ಹಾಗೇನಾಯ್ತು, ನನ್ನ ಟೈಮ್ ಸಾಲಲ್ಲ. ಸೊ ದಿಸ್ ಇಸ್ ವಾಟ್ ಹ್ಯಾಪನ್ಸ್ ಇನ್ ದ ಎಕ್ಸಾಮ್ ವೈಲ್ ರೈಟಿಂಗ್ ದ ಎಕ್ಸಾಮ್. ಇನ್ನೊಂದು, ಪ್ರಿಪರೇಷನ್ ಆಗೋ ಟೈಮಲ್ಲೂ ಟೈಮ್ ಮ್ಯಾನೇಜ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್. ನಾವೇನು ನಮ್ಮ ಕ್ಲಾಸಲ್ಲಿ ಮಾಡ್ತೀವಿ, ನೀವು ಅವತ್ತಿಂದ ಅವತ್ತೇ ಓದ್ಕೋಬೇಕು. ಸೊ ಮೆಟೀರಿಯಲ್ಸು ಕೊಡ್ತೀವಿ, ನಾವು ಪ್ರೊವೈಡ್ ಮಾಡ್ತೀವಿ. ಸೊ ಯಾವ್ದು ಓದಬೇಕು ಏನು, ಆಫ್ಟರ್ ದಿಸ್ ಕ್ಲಾಸ್ ಎವ್ರಿ ಟಾಪಿಕ್ ಅಲ್ಲೂ ನಾವೇನು ತೋರಿಸಿದ್ವಿ, ಸೊ ವಿ ವಿಲ್ ಗಿವ್ ಯು ದ ಮೆಟೀರಿಯಲ್ಸ್. ನೀವು ಅದನ್ನ ಸಾಲ್ವ್ ಮಾಡ್ತೀರಾ. ಡೌಟ್ಸ್ ಬರುತ್ತೆ, 100% ಬರುತ್ತೆ. ಸೊ ದೆನ್ ವಿ ವಿಲ್ ಡಿಸ್ಕಸ್. ಆ ಡಿಸ್ಕಷನ್ಗೂ ಒಂದು ಕ್ಲಾಸ್ ಇಟ್ಟಿರ್ತೀವಿ. ಸೊ ವಾಟ್ ಆರ್ ದ ಡೌಟ್ಸ್ ಆ ಟಾಪಿಕ್ ಮೇಲೆ. ಆ ಟಾಪಿಕ್ ಅಲ್ಲಿ ಪಕ್ಕ ಕ್ಲಿಯರೆನ್ಸ್ ಇರಬೇಕು. ಈಗ ಒಂದು ಪರ್ಸೆಂಟೇಜ್ ತಗೊಂಡ್ರು, ಪ್ರಾಫಿಟ್ ಲಾಸ್ ತಗೊಂಡ್ರು, ಆ ಟಾಪಿಕ್ ಮೇಲೆ ಕಂಪ್ಲೀಟ್ ಆಗಿ ಕ್ಲಿಯರೆನ್ಸ್ ಇರಬೇಕು. ಸೊ ಅಲ್ಲಿವರೆಗೂ ನಾವು ಇದ್ ಮಾಡ್ಬೇಕು. ಸೊ ದೇರ್ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಬೇಕಲ್ಲಿ. ಯಾವ ತರ, ಇವತ್ತು ಓದ್ದೆ, ಇವತ್ತು ಪ್ರಾಫಿಟ್ ಲಾಸ್ ಮಾಡ್ತಾ ಇದೀವಿ, ನಮ್ಮ ಕ್ಲಾಸ್ ಶೆಡ್ಯೂಲ್ ನಿಮ್ಗೆ ಗೊತ್ತಿರುತ್ತೆ. ಫಸ್ಟ್ ಪ್ರೀವಿಯಸ್ ಹೇಳ್ತೀವಿ. ಸೊ ಪ್ರಾಫಿಟ್ ಲಾಸ್ ಅವತ್ತು ಓದ್ವಿ, ನೀವು ಅದನ್ನ ಪ್ರಾಕ್ಟೀಸ್ ಮಾಡಬೇಕು. ನಾವು ಕೊಟ್ಟಿರೋ ಮೆಟೀರಿಯಲ್ಸ್, ನಾವು ಕ್ಲಾಸಲ್ಲಿ ಡಿಸ್ಕಸ್ ಮಾಡೋ ಮಟೀರಿಯಲ್ಸ್ ಎಲ್ಲ ನಾನು. ಸೊ ದೆನ್ ಯು ಹ್ಯಾವ್ ಟು ಫಿನಿಶ್ ಆಲ್ ಯುವರ್ ಪಾರ್ಟ್ ಆಫ್ ದಟ್ ಟಾಪಿಕ್ ಇನ್ ದ ಸೇಮ್ ಡೇ. ನಾಳೆ ಮಾಡೋಣ, ಇದು ವೀಕೆಂಡ್ ಅಲ್ಲಿ ಇಟ್ಕೊಂಡ್ಬಿಡೋಣ, ಎಲ್ಲ ಒಟ್ಟಿಗೆ ಓದೋಣ. ವೀಕೆಂಡ್ ಅಲ್ಲಿ ಬೇಕಾದ್ರೆ ಓದಿ, ಇನ್ನೊಂದ್ಸರಿ ಓದಿ, ತೊಂದರೆ ಇಲ್ಲ, ಓದಿದ್ದೇನು ಲಾಸ್ ಆಗಲ್ಲ. ಬಟ್ ಅವತ್ತಿಂದ ಅವತ್ತು ಕಂಪ್ಲೀಟ್ ಮಾಡ್ಕೊಬೇಕು. ದಟ್ ಈಸ್ ಒನ್ ಥಿಂಗ್. ದ ಅದರ್ ಥಿಂಗ್ ಇಸ್, ಎಕ್ಸಾಮ್ಸ್ ಅಲ್ಲಿ ಬರೆಯುವಾಗ ನಾನು ಹೇಳಿದೆ, ಓಕೆ ದಿಸ್ ಇಸ್ ಅಕ್ಯುರೇಸಿ ಮತ್ತೆ ಟೈಮ್ ಫಾಸ್ಟ್. ದೆನ್ ಪ್ರಿಲಿಮ್ಸ್ಗೂ ಮೇನ್ಸ್ಗೂ ಏನ್ ಡಿಫ್ರೆನ್ಸ್ ಬರುತ್ತೆ? ಆಸ್ ಐ ಸೆಡ್, ದ ಜನರಲ್ ಅವೇರ್ನೆಸ್ ಅಂಡ್ ಬ್ಯಾಂಕಿಂಗ್ ಅವೇರ್ನೆಸ್. ಸೊ ನಿಮ್ಗೆ ಅಲ್ಲಿ ಅಬಂಡೆಂಟ್ ಆಫ್ ಟೈಮ್ ಸಿಕ್ಕಿದ್ರು ಸರ್ಟೈನ್ ಕ್ವಶನ್ಸ್ ನ ಇಷ್ಟು ಮಿನಿಟ್ಸ್ ಅಲ್ಲೇ ನಾನು ಮಿನಿಟ್ಸ್ ಮಾಡಬೇಕು. ಈಗ ನೋಡಿ, ನಮ್ಗೆ ಎಷ್ಟು ಮಾರ್ಕ್ಸ್ ಇದ್ದಿದ್ದು? 100 ಮಾರ್ಕ್ಸ್ ಇದೆ. ಮಾರ್ಕ್ಸ್ ಎಷ್ಟು? 100 ಮಾರ್ಕ್ಸ್ಗೆ 100 ಕ್ವೆಶನ್ಸ್. ಎಷ್ಟು ನಿಮಿಷ ಇದೆ ನಮ್ಗೆ? 60 ಮಿನಿಟ್ಸ್. ನೀವು ಇದನ್ನ ಮ್ಯಾಥಮೆಟಿಕ್ಸ್ ಸಿಂಪ್ಲಿ ಮಾಡಿದ್ರು ಒಂದು ಕ್ವಶನ್ಗೆ ಹಾರ್ಡ್ಲಿ 36 ಸೆಕೆಂಡ್ಸ್, ಹಾರ್ಡ್ 36 ಸೆಕೆಂಡ್ಸ್. ಎಲ್ಲಾ ಕ್ವಶನ್ಗೂ ನಾನು ಈಕ್ವಲ್ ಆಗಿ ಟೈಮ್ ಡಿಸ್ಟ್ರಿಬ್ಯೂಟ್ ಮಾಡ್ತೀನಿ ಅಂದ್ರೆ 36 ಸೆಕೆಂಡ್ ಅಲ್ಲಿ ನಾನು ಕ್ವಶನ್ ಓದಿ ಅರ್ಥ ಮಾಡ್ಕೊಂಡು ಆನ್ಸರ್ ಮಾಡಬೇಕು. ಕರೆಕ್ಟ್? ಸೊ ಅದನ್ನ ಹೆಂಗ್ ಮ್ಯಾನೇಜ್ ಮಾಡಬೇಕು? ದಟ್ ಈಸ್ ವಾಟ್ ಟೈಮ್ ಮ್ಯಾನೇಜ್ಮೆಂಟ್. ಅವಾಗೇನು, ಇವಾಗ ಡೇಟಾ ಇಂಟರ್ಪ್ರಿಟೇಷನ್ ಅಂತೆಲ್ಲ ಇರುತ್ತೆ. ಡೇಟಾ ಇಂಟರ್ಪ್ರಿಟೇಷನ್ ಅಂದ್ರೆ ಗ್ರಾಫ್ ಕ್ವಶನ್ಸ್. ನೀವು ಅಂತ ಕ್ವಶನ್ಸ್ ನ ನೋಡಿ, ಒಂದು ಕ್ವಶನ್ ಮೇಲೆ ಒಂದು ಗ್ರಾಫ್ ಮೇಲೆ 5 ಕ್ವಶನ್ಸ್ ಬರುತ್ತೆ. ಅದನ್ನ ಸಾಲ್ವ್ ಮಾಡಕ್ ನನಗೇನು 5 ಕ್ವಶನ್ ಹಿಡಿಯೋಷ್ಟು ಟೈಮ್ ಬೇಕಾಗಲ್ಲ. ಸೊ ದೇರ್ ವಿ ಕ್ಯಾನ್ ಡೂ ಇಟ್. ಸೊ ಕ್ವಶನ್ ಓದ್ತಾ ಇದ್ದಂಗೆನೆ ಸೊ ಏನದು ಅನ್ನೋದು ನಮ್ಗೆ ಬ್ರೈನಿಗೆ ಬರಬೇಕು. ಅದ್ಯಾವಾಗ ಗೊತ್ತಾ ಬರೋದು? ನಾನು ಬರೀ ಶಾರ್ಟ್ ಕಟ್ ತಿಳ್ಕೊಂಡ್ಬಿಟ್ರೆ ಬರಲ್ಲ. ಅದು ಬೇಸಿಕ್ ಏನಿದೆ, ಆ ಟಾಪಿಕ್ ಏನು ಅನ್ನೋದನ್ನ ಕ್ಲೀನ್ ಆಗಿ ಅರ್ಥ ಮಾಡ್ಕೊಂಡು ಅದರ ಜೊತೆ ನಾವು ಹೇಳ್ಕೊಡೋ ಶಾರ್ಟ್ ಕಟ್ಸ್ ನೀವು ಇಂಪ್ಲಿಮೆಂಟ್ ಮಾಡ್ಕೊಂಡಾಗ ಇದು ಅಂತ ಕಷ್ಟಕರವಾದ ನಂಬರ್ಸ್ ಅಲ್ಲ. 36 ಸೆಕೆಂಡ್ಸ್ ಅಲ್ಲಿ ಇದು ಮಾಡಬೇಕು. ಎಸ್, ಸೊ ದಟ್ ಈಸ್ ಒನ್ ಥಿಂಗ್. ಸೊ ಮ್ಯಾನೇಜ್ಮೆಂಟ್ ಆಫ್ ಟೈಮ್. ನೆಕ್ಸ್ಟ್, ಪ್ರಾಕ್ಟೀಸ್ ಮಾಕ್ ಟೆಸ್ಟ್. ಬ್ಯಾಂಕ್ ಎಕ್ಸಾಮ್ಸ್ ಆಗಲಿ, ಯಾವುದೇ ಗವರ್ಮೆಂಟ್ ಎಕ್ಸಾಮ್ಸ್ ಆಗಲಿ, ವೆರಿ 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 ಇಂಪಾರ್ಟೆಂಟ್ ಇಸ್ ಪ್ರಾಕ್ಟೀಸಿಂಗ್ ದ ಮಾಕ್. ಈ ಮಾಕ್ ಟೆಸ್ಟ್ ಏನಿದೆ ಅದು ವೆರಿ ಇಂಪಾರ್ಟೆಂಟ್. ಮಾಕ್ ಟೆಸ್ಟ್ ಅಂದ್ರೆ ಏನು? ನೀವು ಒರಿಜಿನಲಿ ಎಕ್ಸಾಮ್ ಏನ್ ಬರಿತೀರೋ ಅದರದ್ದು ಒಂದು ಏನ್ ಹೇಳ್ತಾರೆ, ಅದು ಲೈಕ್ ರೆಪ್ಲಿಕಾ. ಆ ಪ್ಯಾಟರ್ನ್ ಅಲ್ಲೇ ನಾವು ತಗೊಳ್ಳೋಂಥ ಮಾಕ್ ಟೆಸ್ಟ್. ಆನ್ಲೈನ್ ಟೆಸ್ಟ್ ಸೀರೀಸ್ ಇರ್ಬೋದು. ಸೊ ಅದನ್ನ ನಾವು ಮಾಕ್ ಟೆಸ್ಟ್ ಎಲ್ಲ ನಾವು ಇಲ್ಲಿ ಪ್ರೊವೈಡ್ ಮಾಡ್ತೀವಿ. ಇದು ವೆರಿ ಇಂಪಾರ್ಟೆಂಟ್. ಸೊ ನೀವು ಯಾವ ಎಕ್ಸಾಮ್ ಅನ್ನು ಒಂದು ಒರಿಜಿನಲ್ ಪಾಯಿಂಟ್ ಆಫ್ ವ್ಯೂಗೆ ಯು ಆರ್ ಅಟ್ ವಿಚ್ ಲೆವೆಲ್ ಅದು ತೋರ್ಸತ್ತೆ. ಅಂಡ್ ನೀವು ಇನ್ನು ಏನೇನು ಪ್ರಿಪೇರ್ ಆಗ್ಬೇಕು, ಎಲ್ಲೆಲ್ಲಿ ಏನೇನು ಮಿಸ್ಟೇಕ್ ಆಗ್ತಾ ಇದೆ, ಅಥವಾ ಎಲ್ಲಿ ಟೈಮ್ ತಗೊಂತಾ ಇದ್ದೀರಾ. ಕೆಲವೊಂದ್ಸರಿ ನೋಡಿ 36 ಸೆಕೆಂಡ್ ಅಂತ ಇರುತ್ತೆ. ಕೆಲವೊಂದು ಕ್ವಶನ್ ತುಂಬಾ ಈಸಿ ಇರುತ್ತೆ, ಅದನ್ನ ಆರಾಮಾಗಿ ನೀವು 10 ಸೆಕೆಂಡ್ ಅಲ್ಲೇ ಹೇಳ್ಬಿಡ್ಬೋದು. ಅಂತ ಕ್ವಶನ್ಗೂ ನಾವು 25 ಸೆಕೆಂಡ್, 30 ಸೆಕೆಂಡ್ ಅಥವಾ 1 ನಿಮಿಷನೇ ತಗೊಂಡ್ಬಿಟ್ಟಿದೀವಿ. ದಟ್ ಐ ಹ್ಯಾವ್ ಟು ಅನಲೈಸ್ ದಟ್. ಸೊ ದಟ್ ಹ್ಯಾಪನ್ಸ್ ಫ್ರಮ್ ಹಿಯರ್ ಸೇಯಿಂಗ್ ದಟ್ ಓಕೆ, ಇದಕ್ಕೆ ನಾನು ಇಲ್ಲಿ ತಗೊಂಡಿದ್ದೀನಿ, ಐ ವುಡ್ ಹ್ಯಾವ್ ಟೇಕನ್ ಜಸ್ಟ್ 10 ಸೆಕೆಂಡ್ಸ್. ಸೊ ಅಲ್ಲಿ ನಿಮ್ಗೆ ಅದೊಂದು ಐಡಿಯಾ ಸಿಗತ್ತೆ ಎಲ್ಲಿ ಏನ್ ಮಾಡ್ತೀನಿ. ಒರಿಜಿನಲ್ ಎಕ್ಸಾಮ್ ಹೋಗೋದಕ್ಕಿಂತ ಇದಕ್ಕೂ ಮುಂಚೆನೆ ಓಕೆ, ನಾನು ಈ ತರ ಮಿಸ್ಟೇಕ್ ಮಾಡಬಾರ್ದು, ಇಂಥ ಕ್ವಶನ್ಸ್ ನ ಫಸ್ಟ್ ತಗೊಂಬಾರ್ದು, ಆಮೇಲೆ ತಗೋಬೇಕು. ಅದೊಂದು ಸ್ಟ್ರಾಟಜಿ ನಾನೇನು ಪ್ಲಾನ್ ಮಾಡ್ಬೇಕಾಗುತ್ತೆ. ಅದಕ್ಕೆ ಮಾರ್ಕ್ಸ್ ತುಂಬಾ ಇಂಪಾರ್ಟೆಂಟ್. ನಾನೊಂದು 1000 ಕ್ವಶನ್ ಸಾಲ್ವ್ ಮಾಡಿದ್ರು ಮಾರ್ಕ್ ಟೆಸ್ಟ್ ತಗೊಂಡಿಲ್ಲ ಅಂದ್ರೆ ಅಷ್ಟು ಎಫೆಕ್ಟಿವ್ ಆಗಿರಲ್ಲ. ಸೊ ಮಾರ್ಕ್ ಟೆಸ್ಟ್ ಮ್ಯಾಂಡೇಟರಿ ಆಗಿ ತಗೋಬೇಕು. ಸೊ ಆ ಮಾರ್ಕ್ ಟೆಸ್ಟ್ ನ ನಾವಿಲ್ಲಿ ಕಂಪ್ಲೀಟ್ಲಿ ಪ್ರೊವೈಡ್ ಮಾಡ್ತಾ ಇದೀವಿ.
ಸೊ ವಿತ್ ಆಲ್ ಸೆಕ್ಷನಲ್ ಅಂಡ್ ಟಾಪಿಕ್ ವೈಸ್ ಏನೇನ್ ಮಾಡ್ಬೇಕು ಇದಕ್ಕೆ, ಇವಾಗ ನಾನು ಕ್ಲಿಯರ್ ಮಾಡ್ಬೇಕು ಇದನ್ನ. ಬ್ಯಾಂಕಿಂಗ್ ಎಕ್ಸಾಮ್ಸ್ ನಾನು ಹೋಗ್ಬೇಕು, ಸೊ ಏನಕ್ಕೆ ಹೋಗ್ಬೇಕು ಅಂತ ತಿಳ್ಕೊಂಡ್ವಿ. ಅಂಡ್ ದೆನ್ ಅದರಿಂದ ಏನೇನಿದೆ ಅಂತ ತಿಳ್ಕೊಂಡ್ವಿ. ವಾಟ್ ಆರ್ ದ ಥಿಂಗ್ಸ್ ದಟ್ ಹ್ಯಾಸ್ ಟು ಬಿ ಪ್ರಿಪೇರ್ಡ್ ಆಫ್ಟರ್ ಗೆಟಿಂಗ್ ಸೆಲೆಕ್ಟೆಡ್ ಇನ್ ಟು ಬ್ಯಾಂಕ್, ವಾಟ್ ಆರ್ ದ ಥಿಂಗ್ಸ್ ವಿ ಗೆಟ್, ಸೊ ಅದನ್ನೆಲ್ಲ ನೋಡಿದ್ವಿ. ಸೊ ನಾವು ವಾಟ್ ಈಸ್ ದ ಫೈನಲ್ ಥಿಂಗ್ ವೆನ್ ವಿ ಹ್ಯಾವ್ ಟು ಪ್ರಿಪೇರ್ ಆರ್ ಸ್ಟಾರ್ಟ್ ಪ್ರಿಪರೇಷನ್? ಫಸ್ಟ್ ಥಿಂಗ್, ಆಲ್ವೇಸ್ ಏನಾದ್ರೂ ಮಾಡಿ ಲೈಫಲ್ಲಿ ದಿಸ್ ಆಟಿಟ್ಯೂಡ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕೆ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನೋಡಿ, ಯಾವ್ದೊಂದು ಎಕ್ಸಾಮ್ ಬರ್ದಿರ್ತಾರೆ, ಕ್ಲಿಯರ್ ಆಗಲ್ಲ. ಅವಾಗ ಏನಾಗುತ್ತೆ, ಇದು ನನಗಲ್ಲ. ಯಾವ್ದೇ ಮನುಷ್ಯ ಆಗ್ಲಿ, ಒಬ್ಬ ಯಾರೋ ಕ್ಲಿಯರ್ ಮಾಡ್ತಿದ್ದೀನಿ ಅಂದ್ರೆ ನೀವು ಮಾಡ್ಬೋದು. ಕರೆಕ್ಟ್? ಕ್ಲಿಯರ್ ಮಾಡೋ ಮನುಷ್ಯನಿಗೂ ಕ್ಲಿಯರ್ ಮಾಡದೇವನಿಗೂ ಏನು ಡಿಫರೆನ್ಸ್ ಇಲ್ಲ, ಅಪಾರ್ಟ್ ಫ್ರಮ್ ದೇರ್ ಪ್ರಿಪರೇಷನ್ ಆರ್ ದ ಎಫರ್ಟ್ ಆರ್ ಡೆಡಿಕೇಶನ್ ದೇ ಪುಟ್ ಇನ್ ಟು ದಟ್ ಎಕ್ಸಾಮ್. ಅವರಿಗೂ ಎರಡು ಕೈ ಇರುತ್ತೆ, ನಮಿಗೂ ಎರಡು ಕೈ ಇರುತ್ತೆ. ಕರೆಕ್ಟ್? ಎಲ್ಲ ಇದ್ಕೊಂಡು ಅವ್ರು ಯಾರೋ ಮಾಡ್ತಿದ್ದಾರೆ, ನಾವು ಮಾಡ್ತಿಲ್ಲ ಅಂದ್ರೆ ಫಸ್ಟ್ ವಿ ಶುಡ್ ಅಕ್ಸೆಪ್ಟ್ ದಟ್ ನಾನು ಅದಕ್ಕೆ ಪ್ರಿಪೇರ್ ಆಗಿಲ್ಲ, ಪ್ರಿಪೇರ್ ಮಾಡ್ಕೊಡ್ಲಿಲ್ಲ, ನಾನು ಅದಕ್ಕೆ ಎಕ್ಸಾಮಿಗೆ ಕೊಡ್ಬೇಕಾಗಿರೋಂಥ ಎಫರ್ಟ್ ಕೊಟ್ಟಿಲ್ಲ, ಡೆಡಿಕೇಶನ್ ನಾನು ಕೊಟ್ಟಿಲ್ಲ. ಸೊ ಅದ್ಯಾವಾಗಲೂ ನಾವೇನಿರ್ಬೇಕು, ಪಾಸಿಟಿವ್. ಏನ್ ಮಾಡ್ತಾರೆ ಫಸ್ಟ್ ಪ್ರಿಲಿಮ್ಸ್ ಆಗುತ್ತೆ, ನೆಕ್ಸ್ಟ್ ಆಗಲ್ಲ. ಇದಕ್ಕೆ ಮಾತ್ರ ಅಲ್ಲ, ಯಾವುದೇ ಎಕ್ಸಾಮಿಗಾಗ್ಲಿ ಯು ಹ್ಯಾವ್ ಟು ಬಿ ಇನ್ ಸ್ಟೇಟ್ ಆಫ್ ಮೈಂಡ್ ದಟ್ ಇಲ್ಲ ಒಂದ್ಸರಿಗೆ ಆಗುತ್ತೆ. ಏನಕ್ಕಾಗಲ್ಲ? ಯು ಹ್ಯಾವ್ ಟು ಬಿ ಇನ್ ದಟ್ ಮೈಂಡ್ ಸೆಟ್. ಯಾಕಾಗಲ್ಲ? ಇಫ್ ಸಮ್ಮನ್ ಸೇ ಇದು ಫಸ್ಟ್ ಅಟೆಂಪ್ಟ್ ಅಲ್ಲಿ ಆಗಲ್ಲ, ನೀವು ಥಿಂಕ್ ಮಾಡಿ ಯಾಕಾಗಲ್ಲ. ಕರೆಕ್ಟ್, ಆಗಲ್ಲ. ಯಾವಾಗ ಆಗಲ್ಲ? ನಾನು ಪ್ರಾಕ್ಟೀಸ್ ಮಾಡದೇ ಇರೋವಾಗ ಅಥವಾ ನಾನು ಪ್ರಿಪೇರ್ ಆಗದೆ ಇರೋವಾಗ. ನನಗೂ ಆಗಲ್ಲ, ಯಾರಿಗೂ ಆಗಲ್ಲ, ದೇವ್ರಿಗೂ ಆಗಲ್ಲ. ಬಂದ್ಬಿಟ್ಟು ನಾನೇನೋ ಪ್ರಿಪೇರ್ ಇಲ್ದೇನೋ ಮಾಡ್ತೀನಿ ಅಂದ್ರೆ, ಎಸ್, ಫಸ್ಟ್ ಥಿಂಗ್ ನಾನು ಪಾಸಿಟಿವ್ ಆಟಿಟ್ಯೂಡ್ ಅಲ್ಲಿ ಇರಬೇಕು, ನಾನು ಪಾಸಿಟಿವ್ ಮೈಂಡ್ ಸೆಟ್ ಅಲ್ಲಿ ಇರಬೇಕು. ಇಲ್ಲ, ಕಲಿಬೇಕು. ಅದೊಂದು ಏನು, ಯಾವ್ದೊಂದು ನೋಡಿದ ತಕ್ಷಣ ಕ್ವಶನ್ ನಿಮಗೆ ಕಷ್ಟ ಆಗತ್ತೆ. ಕರೆಕ್ಟ್? ಯಾಕೆ? ಬಿಕಾಸ್ ನಾನು ಪ್ರಾಕ್ಟೀಸ್ ಮಾಡಿಲ್ಲ. ಐ ಮೈಟ್ ಹ್ಯಾವ್ ನಾಟ್ ಟಚ್ ದೋಸ್ ಟಾಪಿಕ್ಸ್. ಏನ್ ಮಾಡ್ಬೇಕು? ಕಲಿಬೇಕು. ಕಲ್ತ ಮೇಲೆ ಯಾವ್ದು ಕಷ್ಟ ಆಗಲ್ಲ. ಒಂದು ಗಾದೆನೇ ಇದೆ ಕನ್ನಡದಲ್ಲಿ, ಕಲಿಯವರೆಗೂ ಬ್ರಹ್ಮವಿದ್ಯೆ, ಕಲ್ತಾದ್ಮೇಲೆ ಕೋತಿ ವಿದ್ಯೆ. ಸೊ ಅದೇ ತರ ದಟ್ ಪಾಸಿಟಿವ್ ಆಟಿಟ್ಯೂಡ್ ಆಲ್ವೇಸ್ ಯು ಹ್ಯಾವ್ ಟು ಕೀಪ್ ಇನ್ ದ ಮೈಂಡ್. ಸೊ ನಾಟ್ ವಿತ್ ಓವರ್ ಕಾನ್ಫಿಡೆನ್ಸ್. ಪಾಸಿಟಿವ್ ಆಟಿಟ್ಯೂಡಿಗೂ ಓವರ್ ಕಾನ್ಫಿಡೆನ್ಸ್ಗೂ ತುಂಬಾ ಡಿಫರೆನ್ಸ್ ಇದೆ. ಈ ಎರಡೂ ಇಲ್ದೇ ಇರೋ ಲೇಯರ್ ಅಲ್ಲೇ ಇರ್ಬೇಕದು. ಇನ್ನೊಂದೇನು, ಓವರ್ ಕಾನ್ಫಿಡೆನ್ಸ್, ನನಗೆ ಗೊತ್ತು ನಾನು ಮಾಡ್ತೀನಿ. ಮೋಸ್ಟ್ ಇಂಟೆಲಿಜೆಂಟ್ ಸ್ಟೂಡೆಂಟ್ಸ್ ಈ ತರ ಎಕ್ಸಾಮ್ ಕ್ಲಿಯರ್ ಮಾಡೋದನ್ನ ತಪ್ಸ್ಕೊಂತಾರೆ. ನನಗೆ ಗೊತ್ತಿದೆ, ನಾನು ಬರೀತೀನಿ, ನನ್ಗೆ ಗೊತ್ತಿದೆ ಬರೀತೀನಿ. ಯಾರೇ ಗೊತ್ತಿದ್ರು, ಏನೇ ಗೊತ್ತಿದ್ರು, ನಾವೇನ್ ಡಿಸ್ಕಸ್ ಮಾಡಿದ್ವಲ್ಲ, ಮಾಕ್ ಟೆಸ್ಟ್ ತಗೊಳ್ಳೋದ್ರಿಂದ ಹಿಡಿದು ಬೇಸಿಕ್ ಸ್ಟ್ರೆಂಥನ್ ಮಾಡ್ಕೊಳ್ಳೋದ್ರಿಂದ ಅಥವಾ ಡೈಲಿ ಪ್ರಾಕ್ಟೀಸ್, ಕನ್ಸಿಸ್ಟೆನ್ಸಿ, ಅದೆಲ್ಲಾನು ಇರಲೇಬೇಕು ಇದಕ್ಕೆ. ದಿಸ್ ಎಕ್ಸಾಮ್ ಇನ್ವಾಲ್ವ್ಸ್ ದ ಡೆಡಿಕೇಶನ್, ಎಂತವ್ರೇ ಆಗಲಿ. ಸೊ ದಟ್ ಈಸ್ ಒನ್. ನೆಕ್ಸ್ಟ್ ನೋಡಿ, ಇದೆ ಪ್ರಾಕ್ಟೀಸ್ ಡೈಲಿ. ನಾವೇನ್ ಮಾಡ್ತೀವಿ, ನಾವೊಂದು ಕೋಚಿಂಗ್ ಸೇರ್ಕೊಂಡಾದ್ಮೇಲೆ ಡೈಲಿ ಸ್ಟಾರ್ಟಿಂಗ್ ಒಂದು ವಾರ, ಒಂದು 15 ದಿನ ಫುಲ್ ಪ್ರಾಕ್ಟೀಸ್. ಏನ್ ಕೊಡ್ತಾರೆ ಮಾಡೋದು, ಕರೆಕ್ಟಾಗಿ ಅಪ್ಡೇಟ್ ಇರೋದು. ಆಮೇಲೆ ಮೈಂಡ್ ಡೈವರ್ಟ್ ಮಾಡ್ಕೊಳ್ಳೋದು. ಬಿಡು, ಅಲ್ಲೆಲ್ಲೋ ಹೋಗೋಣ, ಇಲ್ಲ ಸಿನಿಮಾಗೆ ಹೋಗೋಣ, ಇಲ್ಲ ಯಾವ್ದೋ ಮೊಬೈಲ್ ನೋಡ್ತಾ ಕೂತ್ಕೊಂಡ್ರೆ ಅಲ್ಲೇ ಟೈಮ್ ವೇಸ್ಟ್ ಮಾಡ್ಕೊಳ್ಳೋದು. ಇಲ್ಲ ಇವತ್ತು ಮಾಡೋ ಕೆಲಸ ನಾಳೆ ಮಾಡೋಣ ಅಂತ ಪೋಸ್ಟ್ಪೋನ್ ಹೋಗ್ತೀವಿ. ಒಂದ್ ತಿಳ್ಕೊಳ್ಳಿ, ಒಂದು ಸಲ ನಾಳೆ ಮಾಡೋಣ ಅಂತ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಇವತ್ತಿಗೆ ನಾಳೆನೂ ನಾಳೆ ಬರೋದೇ ಇಲ್ಲ. ನಾಳೆ ಇಸ್ ಎವ್ರಿಥಿಂಗ್ ದ ಫ್ಯೂಚರ್, ಅದು ಬರದೇ ಇರೋಂಥದ್ದು. ಅಂಡ್ ದೆನ್ ದಿಸ್ ಪ್ರಾಕ್ಟೀಸ್ ಡೈಲಿ. ಸೊ ಆ ಡೈಲಿ ಏನ್ ಅನ್ಕೊಂಡಿರ್ತೀರೋ, ಅದ್ರದ್ದು ಏನ್ ಟಾಪಿಕ್ಸ್ ನಡೆಯುತ್ತೆ ಮಿನಿಮಮ್, ಆ ಪ್ರಾಕ್ಟೀಸ್ ಇರಬೇಕು, ಕನ್ಸಿಸ್ಟೆನ್ಸಿ. ಸೊ ಇದು ಎಕ್ಸಾಮ್ ಬಂದಾಗ ಓದ್ತೀನಿ ಅನ್ನೋ ತರ ಎಕ್ಸಾಮ್ಸ್ ಅಲ್ಲ ಇದೆಲ್ಲ. ಬಿಕಾಸ್ ನಾನು ಹೇಳ್ದಂಗೆ ಅಷ್ಟು ಜನ ಬರೀತಾ ಇರ್ತಾರೆ ನಿಜ. 15 ಲಕ್ಷ ಜನ, 19 ಲಕ್ಷ, 10 lakhs, ಮೋರ್ ದ್ಯಾನ್ ಲ್ಯಾಕ್ಸ್ ಪೀಪಲ್ ಬರೋದು, 10 lakhs ಈ ತರದ್ದೇ. ಸೊ ಅವರೆಲ್ಲ ಹೆಂಗ್ ಪ್ರಿಪೇರ್ ಆಗ್ತಿರ್ತಾರೆ? ಕೆಲವರೆಲ್ಲ ಗ್ರಾಜುಯೇಷನ್ ಇರುವಾಗಿಂದಾನೆ ಪ್ರಿಪೇರ್ ಆಗ್ತಿರ್ತಾರೆ. ಅವ್ರಿಗೊಂದು ಮೈಂಡ್ ಸೆಟ್ ಇರುತ್ತೆ, ಇಲ್ಲ ನಾನು ಇಂಥ ಎಕ್ಸಾಮೇ ಬರೆದು ನಾನು ಬ್ಯಾಂಕಿಂಗ್ಗೆ ಹೋಗ್ಬೇಕು. ಕರೆಕ್ಟ್? ಸೊ ಅವರು ಅಷ್ಟೆಲ್ಲ ಪ್ರಿಪೇರ್ ಮಾಡ್ತಾ ಇರ್ತಾರೆ. ಸೊ ಅವ್ರು ನಿಮಗೆ ಏನ್ ಹೇಳ್ತಾರದು, ಅಷ್ಟು ಲೆವೆಲ್ ಆಫ್ ಒಂದು ಆ ಪೋಸ್ಟ್ಗೆ, ನೀವ್ ಕಾಂಪೀಟ್ ಮಾಡ್ತಾ ಇರೋ ಪೋಸ್ಟ್ಗೆ ನಾನು ಜನದ ಜೊತೆ ಕಾಂಪೀಟ್ ಮಾಡ್ಬೇಕು ಅಂತ ನಾನು ಹೇಳಲ್ಲ. ಆ ಜನನು ಇದೇ ಪೊಸಿಷನ್ ಕಾಂಪೀಟ್ ಮಾಡ್ತಾ ಇರ್ತಾರೆ, ಆ ಪೊಸಿಷನ್ ಕಾಂಪೀಟ್ ಮಾಡ್ತಿರ್ತೀರ. ಸೊ ಅವರು ಆ ಪೊಸಿಷನ್ಗೆ ನಿಮ್ಗಿನ ಜಾಸ್ತಿ ಎಫರ್ಟ್ ಆಗ್ತಿರ್ತಾರೆ. ಸೊ ನೀವೇನ್ ಮಾಡ್ಬೇಕು, ಅದಕ್ಕೆ ಇನ್ನೂ ಜಾಸ್ತಿ ಎಫರ್ಟ್ ಹಾಕಿ ಇದ್ ಮಾಡ್ಬೇಕು. ನೆಕ್ಸ್ಟ್, ಲರ್ನ್ ಫ್ರಮ್ ಫೇಲ್ಯೂರ್ಸ್. ದಿಸ್ ಇಸ್ ವಾಟ್ ಐ ಸೆಡ್. ಆ ಫೇಲ್ಯೂರ್ಸ್ ಅಲ್ಲೂ 2 ತರ ಇರುತ್ತೆ. ಒಂದು ಪ್ರಾಕ್ಟೀಸ್ ಮಾಡಿ ಫೇಲ್ಯೂರ್ ಆದಂತವ್ರು, ಇನ್ನೊಂದು ಏನು ಪ್ರಾಕ್ಟೀಸ್ ಮಾಡ್ದಿರ ಫೇಲ್ಯೂರ್ ಆದಂತವ್ರು. ಪ್ರಾಕ್ಟೀಸ್ ಮಾಡಿ ಫೇಲ್ ಆಗಿರೋರಿಗೆ ಒಂದು ಕಾನ್ಫಿಡೆನ್ಸ್ ಇರುತ್ತೆ, ಇದೆಲ್ಲೋ ಒಂದು ಮಿಸ್ ಆಗಿದೆ. ಎಷ್ಟೊಂದು ಜನ ನೀವು ಬ್ಯಾಂಕ್ ಎಕ್ಸಾಮ್ಸ್ ಅಲ್ಲಿ 0.25 ಮಾರ್ಕ್ಸ್ ಇಂದೆಲ್ಲ ಹೋಗಿರ್ತಾರೆ. ಯಾವ್ದೋ 0.25, ಅದನ್ನ ಲೆಕ್ಕ ಹಾಕಿ ಯಾವ್ದೋ ನೆಗೆಟಿವ್ ಮಾರ್ಕ್ ಇಂದ ಹೋಗಿರುತ್ತೆ. ಬೈ ಮಿಸ್ ಆಗಿ ಏನು ಹಾಕಿದ್ರು, ಏನು ಅದು ಇಲ್ಲದೆ ಇದ್ರು, ಬಟ್ ದೇ ಹ್ಯಾವ್ ದಟ್ ಕಾನ್ಫಿಡೆನ್ಸ್. ಯಾಕೆ? ಐ ಡಿಡ್ ದಿಸ್, ಇದನ್ನ ಮಾಡೋ ಬದಲು ನಾನು ಅದನ್ನ ಮಾಡ್ಬೋದಾಗಿತ್ತು. ಈ ತರದೊಂದು ಇರುತ್ತೆ. ನೆಕ್ಸ್ಟ್ ಟೈಮ್ ಈ ಮಿಸ್ಟೇಕ್ ಮಾಡೋದು ಬೇಡ, ಅಥವಾ ಇಲ್ಲಿ ಸುಮ್ಮನೆ ಅನ್ನೆಸರಿ ಟೈಮ್ ವೇಸ್ಟ್ ಮಾಡ್ಬಿಟ್ಟೆ,
ಅದೊಂಚೂರು ಇದ್ ಮಾಡೋ ಬದಲು ಇನ್ನೊಂದು ಕ್ವಶನ್ ಅಟೆಂಡ್ ಮಾಡಿದ್ರೆ ಈ ತರ ಅವ್ರು ಮಾಡಿರುವಂತ ಒಂದು ಅಲ್ಲಿ ಏನೊಂದು ಮೈನ್ಯೂಟ್ ಮಿಸ್ಟೇಕ್ಸ್ ಅಂತ ಹೇಳಿರ್ತಾರೆ, ಅದು ಫೇಲ್ಯೂರ್ ಶುಡ್ ಬಿ ಕನ್ವರ್ಟೆಡ್ ಆಸ್ ಸಕ್ಸಸ್. ಹೇಳ್ತಾರೆ ಅವಾಗ ಫೇಲ್ಯೂರ್ಸ್ ಆರ್ ಸ್ಟೆಪ್ಸ್ ಆಫ್ ಸಕ್ಸಸ್ ಅಂತ. ಸೊ ಫೇಲ್ಯೂರ್ ಎಂಡ್ ಅಂತ ತಿಳ್ಕೊಂಡ್ರೆ ಎಂಡ್ ಅದು. ಸೊ ಅದರಿಂದ ಕಲಿಬೇಕದು. ಫೇಲ್ಯೂರ್ ಆಯ್ತು, ಈ ಸರಿ ಕ್ಲಿಯರ್ ಆಗ್ಲಿಲ್ಲ, ಬಟ್ ನಿಮ್ಮ ಫೇಲ್ಯೂರ್ ಯಾವ ತರ ಇರ್ಬೇಕು ಗೊತ್ತಾ? ನೀವು ಪ್ರಾಕ್ಟೀಸ್ ಮಾಡಿ ಫುಲ್ ಪ್ರಿಪೇರ್ ಆಗಿ ಎಲ್ಲೋ ಒಂದು ಎಳೆಯಿಂದ ಫೇಲ್ ಆಗಿರ್ಬೇಕು. ದಟ್ ಈಸ್ ಅ ರಿಯಲ್ ಫೇಲ್ಯೂರ್. ನಾವು ಪ್ರಿಪೇರ್ ಆಗಲ್ಲ. ಬೇಕಾದ್ರೆ ನೋಡಿ 15 lakhs ಹೇಳಿದ್ನಲ್ಲ, ಅದಕ್ಕೆ ಅರ್ಧ ಜನ ಸುಮ್ಮನೆ ಹಾಕಿರ್ತಾರೆ. ಗೌರ್ಮೆಂಟ್ ಎಕ್ಸಾಮ್ ಅಂತ ಸುಮ್ಮನೆ ಹಾಕಿರ್ತಾರೆ. ವೇಸ್ಟ್. ಅವ್ರಿಗೆ ಸಿಲೆಬಸ್ ಗೊತ್ತಿರಲ್ಲ, ಏನಿರಲ್ಲ, ಮನೇಲಿ ಹೇಳಿದ್ರು ಗೌರ್ಮೆಂಟ್ ಎಕ್ಸಾಮ್ ಹಾಕ್ಬಿಡು ಅಂತ. ನೋ, 50% ಹಂಗೇನೆ, ಅಲ್ಲೇ ಫಿಲ್ಟರ್ ಅದು. ಸೊ ಇನ್ನಿರೋರಲ್ಲಿ ಒಂದಷ್ಟು ಜನ ಈ ತರ ಪ್ರಿಪರೇಷನ್ ಚೆನ್ನಾಗಿರುತ್ತೆ, ಟ್ಯಾಲೆಂಟ್ ನಿಮ್ಗೆಲ್ಲ ಚೆನ್ನಾಗಿ ಟ್ಯಾಲೆಂಟ್ಸ್ ಇರುತ್ತೆ. ನೀವೇನ್ ಮಾಡ್ತೀರಾ ಅಂದ್ರೆ ಪೋಸ್ಟ್ಪೋನ್ ಮಾಡ್ಕೊಂಡು ಆಮೇಲೆ ಓದೋಣ ಅನ್ಕೊಂಡು, ಇವಾಗ ಏನೊಂದು ಎಂಜಾಯ್ಮೆಂಟ್ ಮಾಡೋದಿದ್ರೆ ಆಮೇಲೆ ಮಾಡ್ಕೊಳ್ಳಿ, ಅದನ್ನ ಬೇಕಾದ್ರೆ ಪೋಸ್ಟ್ಪೋನ್ ಮಾಡ್ಕೊಳ್ಳಿ, ಅದೇನು ಇದಾಗಲ್ಲ. ಬಟ್ ಆಸ್ ಪಾರ್ಟ್ ಆಫ್ ಯುವರ್ ಪ್ರಿಪರೇಷನ್ ದಟ್ ಶುಡ್ ನೆವರ್ ಗೆಟ್ ಪೋಸ್ಟ್ಪೋನ್. ಇಮಿಡಿಯೇಟ್ ಆಗಿರ್ಬೇಕು. ಅವತ್ತಿಂದ ಆಕ್ಷನ್ ಅವತ್ತೇ ತಗೋಬೇಕು. ಬೇಕಾದ್ರೆ ಇನ್ನು ಅಡ್ವಾನ್ಸ್ ಆಗಿ ನಾಳೆದು ಎಲ್ಲಾನು ನೀವು ಅನ್ಕೊಂಡ್ರೆ ಪ್ಲಾನ್ಸ್ ಎಲ್ಲ ಇಮಿಡಿಯೇಟ್ ಆಗಿ ಮಾಡ್ಬೋದು, ಅದರಲ್ಲೇನು ತಪ್ಪಿಲ್ಲ. ಸೊ ಲರ್ನ್ ಫ್ರಮ್ ಫೇಲ್ಯೂರ್ಸ್ ಅಂದ್ರೆ ಆ ತರ. ನೆಕ್ಸ್ಟ್, ಮೇನ್ಸ್ಗೂ ಮತ್ತೆ ಪ್ರಿಲಿಮ್ಸ್ಗೂ ಸೈಮಲ್ಟೇನಿಯಸ್ ಆಗೋದು, ಇದು ಒಂದು ಪ್ರಾಬ್ಲಮ್. ಪ್ರಿಲಿಮ್ಸ್ ಬರ್ದಿದ ತಕ್ಷಣ, ನಾನು ಪ್ರಿಲಿಮ್ಸ್ ಕ್ಲಿಯರ್ ಮಾಡಿದ ತಕ್ಷಣ ನಾನು ಸೆಲೆಬ್ರೇಟ್ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಅದು ನನ್ನ ಮೋಟಿವ್ ಬರಬೇಕು, ಈ ಪ್ರಿಲಿಮ್ಸ್ ನಾನು ಮಾಡಿದ್ದೀನಿ ಅನ್ನೋದು. ಅದನ್ನ ನಾನು ಪ್ರಿಲಿಮ್ಸ್ ಮಾಡಿದ್ದೀನಿ ಅಂತ ಹೇಳ್ಕೊಳ್ಳೋ ತರ ಆಗಲ್ಲ. ನಾನೇನು ಬ್ಯಾಂಕ್, ನನ್ನ ಜಾಬ್ ಇರೋದು ಪ್ರಿಲಿಮ್ಸ್ ಕ್ಲಿಯರ್ ಮಾಡ್ಕೊಳಕ್ಕಲ್ಲ, ಮೇನ್ಸ್ ಕ್ಲಿಯರ್ ಮಾಡ್ಕೊಳಕ್ಕಲ್ಲ. ನಾನು ಹೋಗ್ಬೇಕಾದ್ರೆ ಬ್ಯಾಂಕ್ಗೆ, ಬ್ಯಾಂಕ್ ಪೊಸಿಷನ್ ತಗೋಬೇಕು ನಾನು. ಅದಕ್ಕೆ ಪ್ರಿಲಿಮ್ಸ್ ಮಾಡಿದ ತಕ್ಷಣ ಆಗಲ್ಲ, ಮೇನ್ಸ್ ಮಾಡಬೇಕು. ಆಫೀಸರ್ ಗ್ರೇಡ್ ಆದ್ರೆ ಇಂಟರ್ವ್ಯೂನು ಅಟೆಂಡ್ ಮಾಡಬೇಕು. ಸೊ ಈಗ ನೋಡಿ, ಪ್ರಿಲಿಮ್ಸ್ಗೂ ಮೇನ್ಸ್ಗೂ ನಾವೆಲ್ಲ ಒಂದೇ ತರ ಸಬ್ಜೆಕ್ಟ್ಸ್ ನೋಡಿದ್ವಿ, ಟಾಪಿಕ್ಸ್ ಒಂದೇ ಇತ್ತು. ಇನ್ನೊಂದೇನು ಕರೆಂಟ್ ಅಫೇರ್ಸ್. ಎಸ್ಪೆಷಲಿ ನಮ್ ಹಣೆ ಬರೋ ಏನದು ಸೆಲೆಕ್ಷನ್ ಡಿಸೈಡ್ ಮಾಡೋದೇ ಕರೆಂಟ್ ಅಫೇರ್ಸ್. ಅದನ್ನ ಎಲ್ಲರೂ ನೆಗ್ಲೆಕ್ಟ್ ಮಾಡೋದು. ಏನು, ಕರೆಂಟ್ ಅಫೇರ್ಸ್ ಅಂಡ್ ಇಂಗ್ಲಿಷ್, ಈ ಎರಡನ್ನು ಮೋಸ್ಟ್ ನೆಗ್ಲೆಕ್ಟ್ ಮಾಡುವಂತ ಟಾಪಿಕ್ ಇದು. ಕರೆಂಟ್ ಅಫೇರ್ಸ್ ನಿಮ್ಗೆ ಮೇನ್ಸ್ ಅಲ್ಲಿ ಎಕ್ಸ್ಕ್ಲೂಸಿವ್, ಅದು ಪ್ರಿಲಿಮ್ಸ್ ಅಲ್ಲಿ ಬರಲ್ಲ. ಇಂಗ್ಲಿಷು ಎರಡರಲ್ಲೂ ಇರುತ್ತೆ. ಸೊ ನಾವೇನ್ ಮಾಡ್ತೀವಿ, ವಿ ನೋ ಹೌ ಟು ಸ್ಪೀಕ್ ಇಂಗ್ಲಿಷ್, ವಿ ನೋ ಹೌ ಟು ರೈಟ್ ಇಂಗ್ಲಿಷ್. ಬಟ್ ಆಕ್ಚುಲಿ ಇದು ಇಂಗ್ಲಿಷ್ ಅನ್ನೋ ನೇಮ್ಗಿಂತ ಗ್ರಾಮರ್ ಅನ್ನೋ ಹೆಸರು ಹೇಳ್ಬೇಕು ಅದಕ್ಕೆ. ದಿಸ್ ಇಸ್ ಟೆಸ್ಟಿಂಗ್ ಆಫ್ ಯುವರ್ ಗ್ರಾಮರ್ ಸೆನ್ಸ್. ಎಕ್ಸಾಕ್ಟ್ ಆಗಿ ಹೇಳ್ಬೇಕಂದ್ರೆ ಇಂಗ್ಲಿಷ್ ನಮ್ ಏನದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಇಟ್ ಇಸ್ ನಾಟ್ ಎಕ್ಸಾಕ್ಟ್ಲಿ ದ ಇಂಗ್ಲಿಷ್ ಥಿಂಗ್, ಇಟ್ ಈಸ್ ದ ಇಂಗ್ಲಿಷ್ ಗ್ರಾಮರ್. ನಾನು ಇಂಗ್ಲಿಷ್ ಬರುತ್ತೆ, ನಾನು ಸ್ಕೂಲಲ್ಲಿ ಕಲ್ತಿದ್ದೀನಿ, ಇಲ್ಲ, ಅದು ಅಷ್ಟು ಬೇಸಿಕ್ಸ್ ಒಂದು ತಿಳ್ಕೊಂಡ್ರೆ ಸಾಕು, ಗ್ರಾಮರ್ಸ್. ನೆಕ್ಸ್ಟ್ ಕರೆಂಟ್ ಅಫೇರ್ಸ್. ಈ ಕರೆಂಟ್ ಅಫೇರ್ಸ್ ಅಷ್ಟು. ಸೊ ಡೈಲಿ ಏನ್ ನಡೀತಾ ಇದೆ, ಏನೇನ್ ಈವೆಂಟ್ಸ್ ನಡೀತಿದೆ, ಸೊ ಏನಾದ್ರು ಅಮೆಂಡ್ಮೆಂಟ್ಸ್ ಆಗಿದ್ಯಾ, ಯಾವ್ದಾದ್ರು ಪಾಲಿಸೀಸ್ ಬಂದಿದ್ಯಾ, ಸೊ ಏನ್ ನಡೀತಿದೆ ನಮ್ಮ ಕಂಟ್ರಿನಲ್ಲಿ, ಫೈನಾನ್ಷಿಯಲ್ ಪಾರ್ಟ್ ಅಲ್ಲಿ ಏನ್ ನಡೀತಾ ಇದೆ, ಸೊ ಈ ತರದನ್ನೆಲ್ಲ. ಸೊ ಆಸ್ ಪಾರ್ಟ್ ಆಫ್ ದಿಸ್ ನಾವು ನಮ್ಮ KPSC ಇಂದ ಡೈಲಿ ಕರೆಂಟ್ ಅಫೇರ್ಸ್ ವಿಡಿಯೋಸ್ ನ ಪ್ರೊವೈಡ್ ಮಾಡ್ತೀವಿ. ಸೊ ಅದು ನಿಮ್ಗೆ ಯೂಟ್ಯೂಬ್ ನಮ್ಮ ಚಾನಲ್ ಅಲ್ಲಿ ಸಿಗುತ್ತೆ. ಸೊ ಅದನ್ನು ನೀವು ನೋಡ್ಬೋದು. ಸೊ ನಾವೆಲ್ಲ ಏನದು ಕರೆಂಟ್ ಅಫೇರ್ಸ್ ಫಾರ್ ದಟ್ ಡೇ ವಿಲ್ ಕವರ್ ಇಟ್. ಸೊ ನೀವು ನಮ್ಮ ಚಾನಲ್ ವಿಸಿಟ್ ಮಾಡಿದ್ರೆ ನೀವು ನೋಡಿರ್ತಾರೆ, ಡೈಲಿ ಕರೆಂಟ್ ಅಫೇರ್ಸ್ ಅನ್ನೋದೇ ಒಂದು ಪ್ಲೇ ಲಿಸ್ಟ್ ಇದೆ. ಸೊ ನೀವು ನೋಡಿದ್ರೆ ನೀವು ಎವ್ರಿ ಡೇ ವಿ ವಿಲ್ ಕವರ್ ದಟ್ ಡೈಲಿ ಕರೆಂಟ್ ಅಫೇರ್ಸ್ ಪಾರ್ಟ್, ಅದು ಒಂದು. ಸೊ ಅದನ್ನ ನೀವು ಡೈಲಿ ಅಪ್ಡೇಟ್ ಆಗಬೇಕು. ಕ್ವಿಜ್ ತಗೋಬೇಕು, ಮಾಕ್ ಟೆಸ್ಟ್ ಕ್ವಿಜಸ್ ಎಲ್ಲ ಇರುತ್ತೆ, ನಾವು ಅದನ್ನ ಪ್ರೊವೈಡ್ ಮಾಡ್ತೀವಿ. ಸೊ ಅದ್ರ ಮೇಲೂ ನೀವು ಕ್ವಿಜ್ ತಗೋಬೇಕು. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಅದು ಮೇನ್ಸ್ಗೆ ಅದೇನ್ ಎಕ್ಸ್ಟ್ರಾ ಏನಿರುತ್ತೆ ಅದ್ರ ಜೊತೆನೆ ಪ್ರಿಪೇರ್ ಆಗಬೇಕು. ಈಗ ನಾವು ಮೇನ್ಸ್ಗೂ ಇದಕ್ಕೂ ಆಪ್ಟಿಟ್ಯೂಡ್ ಎಲ್ಲ ಇದೆ ಅಂದ್ಮೇಲೆ ಅದ್ರಲ್ಲಿ ಸ್ವಲ್ಪ ಅಡ್ವಾನ್ಸ್ಡ್ ಅಲ್ಲಿ ಪ್ರಾಬ್ಲಮ್ಸ್ ಬರುತ್ತೆ, ಎಸ್ಪೆಷಲಿ DI ಆರ್ ಡೇಟಾ ಇಂಟರ್ಪ್ರಿಟೇಷನ್. ಸೊ ಅದ್ರಲ್ಲಿ ಸ್ವಲ್ಪ ಅಡ್ವಾನ್ಸ್ ಲೆವೆಲ್ ಕ್ವೆಶನ್ಸ್ ಎಲ್ಲ ಬರುತ್ತೆ. ಸೊ ಅದೇ ಮೇನ್. ಸೊ ಅದಕ್ಕೆ ನಾವೇನ್ ಪ್ರಿಲಿಮ್ಸ್ ಅಲ್ಲಿ ಕಲ್ತಿರ್ತೀವೋ ಅದೇ ಬೇಸ್, ಅದರಿಂದಾನೇ ಅದು ಕ್ವೆಶನ್ ಸ್ವಲ್ಪ ಅಡ್ವಾನ್ಸ್ ಅಲ್ಲಿ ಇರುತ್ತೆ. ದಟ್ ಶುಡ್ ಬಿ ಅಗ್ರೀಡ್. ಅದು ಬಿಟ್ರೆ ಬೇರೆನೋ ಹೊಸದು ಓದ್ಬೇಕು ಪ್ರಿಲಿಮ್ಸ್ ಬಿಟ್ರೆ ಅದಿದೆ, ಸ್ವಲ್ಪ ಅಡ್ವಾನ್ಸ್ ಎಲ್ಲ ಇಮಿಡಿಯೇಟ್ ಆಗಿ ಪ್ರಿಪೇರ್ ಆಗ್ಬೇಕು. ಈಗ ನಾನು ಯಾವ್ದೋ ಒಂದು ಮಿಕ್ಸರ್ ಅಲಿಗೇಷನ್ ಟಾಪಿಕ್ ಮಾಡ್ತೀವಿ, ಕಲ್ತ್ವಿ ಅವತ್ತು. ಮೇನ್ಸ್ ಅಲ್ಲಿ ಅದನ್ನ ಯಾವ್ಯಾವ ತರ ಕೇಳ್ಬೋದು ಅಡ್ವಾನ್ಸ್ ಕ್ವೆಶನ್ ಅಲ್ಲಿ, ಅವಾಗ್ಲೇ ಮುಗಿಸ್ಕೋಬಹುದು. ಅದ್ರದ್ದೇನು ಎಷ್ಟೊತ್ತೇನು ನನ್ನ ಟೈಮ್ ಆಗಲ್ಲ, ಯಾಕಂದ್ರೆ ನಾವು ಅದೇ ಫೇಸ್ ಅಲ್ಲಿ ಇರ್ತೀವಿ. ಮಿಕ್ಸರ್ ಅಲಿಗೇಷನ್ ಬಗ್ಗೆ ಮಾತಾಡುವಾಗ ಪ್ರಿಲಿಮ್ಸ್ಗೆ ಏನ್ ಬೇಕೋ ಇದು ಮಾಡಿರ್ತೀವಿ. ಅದಕ್ಕೆ ನಾವು ಒಂದು ಚೂರು ಇದ್ರಲ್ಲಿ ಏನು ಡೇಟಾ ಇಂಟರ್ಪ್ರಿಟೇಷನ್ ವರ್ಷನ್ ಕ್ವೆಶನ್ ಅಲ್ಲಿ ಕೇಳ್ಬೋದು, ಅಥವಾ ಅದನ್ನ ಇನ್ನೊಂದು ಅಡ್ವಾನ್ಸ್ ವರ್ಷನ್ ಅಲ್ಲಿ ಕೇಳಿರ್ತಾರೆ. ಸೊ ಅದೇನು ಯಾವ ತರ ಬರುತ್ತೆ ಮೇನ್ಸ್ ಅಲ್ಲಿ, ಅದನ್ನು ಸೈಮಲ್ಟೇನಿಯಸ್ ಆಗಿ ಒಟ್ಟಿಗೆ ಪ್ರಿಪೇರ್ ಆಗಿರೋದು, ಅದು ಒನ್ ಥಿಂಗ್. ನೆಕ್ಸ್ಟ್, ಬಿಲೀವ್ ಇನ್ ಯುವರ್ ಪ್ರಿಪರೇಷನ್. ಇದು ಯಾವಾಗ್ಲೂ ಆಬ್ವಿಯಸ್ಲಿ ಇದಿಷ್ಟು ಇದ್ಮೇಲೆ ನಿಮಗೆ ಲಾಸ್ಟ್ ಪಾರ್ಟ್ ಮೇಲೆ ನಿಮ್ಗೆ ಆಟೋಮೆಟಿಕಲಿ ಇದ್ರಲ್ಲಿ ಏನ್ ಸಪರೇಟ್ ಆಗಿ ಏನು ಅದಕ್ಕೊಂದು ಇದು ಬೇಕಿಲ್ಲ. ಇದಿಷ್ಟು ಕರೆಕ್ಟ್ ಆಗಿತ್ತಂದ್ರೆ ಬಿಲೀವ್ ಇನ್ ಯುವರ್ ಪ್ರಿಪರೇಷನ್, ದಟ್ ಈಸ್ ವಾಟ್, ಅದಷ್ಟೇ ಮೇನ್ ಇಂಪಾರ್ಟೆಂಟ್ ಬೇಕಾಗಿರೋದು. ಸೊ ಅದಿದ್ಮೇಲೆ ಆಬ್ವಿಯಸ್ ಆಗಿ ಸ್ಟೇ ಪಾಸಿಟಿವ್ ಅಂಡ್ ಆಲ್ವೇಸ್ ಬಿ ವಿತ್ ಕನ್ಸಿಸ್ಟೆನ್ಸಿ.
ಸೊ ಇದಿಷ್ಟು ಈ ಮೂರು ಏನಿದೆ ನಾವು ಫಸ್ಟ್ ಮೂರು ಡಿಸ್ಕಸ್ ಮಾಡಿದೆ, ಆ ಮೂರು ಆಟಿಟ್ಯೂಡ್ ಕರೆಕ್ಟ್ ಆಗಿತ್ತಂದ್ರೆ ಆಬ್ವಿಯಸ್ಲಿ ನನ್ನ ಪ್ರಿಪರೇಷನ್ ಕರೆಕ್ಟ್ ಆಗಿದೆ, ನಾನೊಂದು ಕರೆಕ್ಟ್ ಪಾತಲ್ಲಿ ಹೋಗ್ತಾ ಇದ್ದೀನಿ. ಎಸ್, ಹಂಗೂ ಅದಾದ್ಮೇಲೆ ಏನಾದ್ರು ನಿಮ್ಗೆ ಕೆಲವೊಂದು ಡೌಟ್ಸ್ ಬರುತ್ತೆ, ಇದು ಆಗ್ತಾ ಇರುತ್ತೆ. ಕೆಲವೊಬ್ರು ನೋಡಿ ಪ್ರಿಲಿಮ್ಸ್ ಮಾಡಿರ್ತಾರೆ, ಮೈನ್ಸ್ ಯಾವಾಗ ಒಂದ್ 2-3 ಸರಿ ಬರೆದ್ರು ಹೋಗ್ತಾ ಇರುತ್ತೆ. ಸೊ ಯಾಕೆ ಅವ್ರು ಇದನ್ನ ಈ ಪಾರ್ಟಲ್ಲಿ ಸ್ವಲ್ಪ ಏನೋ ಇದು ಮಾಡಿರ್ಬೋದು. ಎಸ್, ಅದ್ ಯಾವಾಗ ಗೊತ್ತಾಗುತ್ತೆ, ನಾವು ಮಾಕ್ ಟೆಸ್ಟ್ ತಗೊಂಡಾಗ. ಸೊ ಮಾಕ್ ಟೆಸ್ಟ್ ತಗೊಂಡು ಮಾರ್ಕ್ಸ್ ಬರ್ದಾದ್ಮೇಲೆ ಸೊ ಅದೇನ್ ಅನಾಲಿಸಿಸ್ ಇರುತ್ತೆ, ನಾವು ಒನ್ ಮೆಂಟರ್ಶಿಪ್ ಮಾಡ್ತೀವಿ. ಸೊ ಅವಾಗ ನಿಮಗೆ ಅರ್ಥ ಆಗತ್ತೆ ಏನಿರುತ್ತೆ. ಸೊ ಅವಾಗ ನೀವು ನಿಮ್ ಓರಿಯೆಂಟೆಡ್ ಹೇಳ್ತೀರಾ, ಸೊ ದಿಸ್ ಇಸ್ ವಾಟ್ ವಿ ಹ್ಯಾವ್ ಡನ್ ಅಂತ. ಸೊ ದಟ್ ವಿ ವಿಲ್ ಗೈಡ್ ಇಟ್. ಇಲ್ಲ ನೀವು ಇದನ್ನ ಜಾಸ್ತಿ ಪ್ರಿಪೇರ್ ಮಾಡ್ಕೊಂಡಾಗ ಅಥವಾ ಇಲ್ಲಿ ನೀವು ತುಂಬಾ ಸ್ಟ್ರಾಂಗ್ ಇದ್ದೀರಾ, ಸೊ ಜಸ್ಟ್ ಇದನ್ನ ಸ್ವಲ್ಪ ಎಲಾಬ್ರೇಟ್ ಮಾಡ್ಕೊಳ್ಳಿ. ಸೊ ದೋಸ್ ಅನಾಲಿಸಿಸ್ ವಿ ಡು ಇಟ್ ಆನ್ ಒನ್ ಮೆಂಟರ್ಶಿಪ್. ಸೊ ಅದು ಒಂದು. ನೆಕ್ಸ್ಟ್ ನಿಮ್ಗೆ ಏಜ್ ಎಲಿಜಿಬಿಲಿಟಿ ಕ್ರೈಟೀರಿಯಾ. ಎಸ್, 21 to 30 ಫಾರ್ ಆಫೀಸರ್ಸ್, 21 to 28 ಫಾರ್ ಕ್ಲರ್ಕ್ಸ್ ಆರ್ ಜೂನಿಯರ್ ಅಸೋಸಿಯೇಟ್. ಏಜ್ ಕ್ರೈಟೀರಿಯಾ ಇರುತ್ತೆ. ಅರ್ಲಿ ಬರ್ಡ್ ಆಲ್ವೇಸ್ ಹ್ಯಾವ್ ದ ಮೋರ್ ಅಡ್ವಾಂಟೇಜ್, ರೈಟ್? ನಾನು ಗ್ರಾಜುಯೇಷನ್ ಆಗಿರ್ತೀನಿ, ಈಗಾಗಿದ್ದೀನಿ, ಏನೇ ಗ್ರಾಜುಯೇಷನ್ ಆಗಿದ್ರು ನಾನು 21 years 21 years ಎಲ್ಲ ಇರ್ತೀವಿ, 4 years or 3 years ವಾಟ್ ಎವರ್ ಇಟ್ ಇಸ್. ನಾವು ಅರ್ಲಿ ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ಕೊಂಡಷ್ಟು ನಮ್ಗೆ ಅಡ್ವಾಂಟೇಜ್ ಇರುತ್ತೆ. ಸೊ ನಾವು ಬೇಗ ಜಾಯ್ನ್ ಆಗ್ತೀವ ಆಫೀಸಿಗೆ, ಸೊ ಪ್ರಮೋಷನ್ಸ್ ಏನೇ ಇದ್ರು ನಾವು ಬೇಗ ತಗೊಬೋದ, ಸರ್ವಿಸ್ ಜಾಸ್ತಿ ಇರುತ್ತೆ. ಸೊ ಪ್ರಮೋಷನ್ಸ್ಗೆಲ್ಲ ತುಂಬಾ ನಮ್ಮ ಅರ್ಲಿ ಏಜಸ್ ಅಲ್ಲೇ ಪ್ರಮೋಷನ್ ಆಗ್ಬಿಡ್ಬೋದು ಬೇಗ ಸೆಲೆಕ್ಟ್ ಆದ್ರೆ. ಎನಿವೇಸ್ ಏಜ್ ರಿಲ್ಯಾಕ್ಸೇಷನ್ಸ್ ಇರುತ್ತೆ. ಸೊ OBC ಅಂಡ್ ಅದರ್ ಕ್ಯಾಟಗರಿ ವೈಸ್ ಅಲ್ಲಿ 5 years ಆಫ್ ರಿಲ್ಯಾಕ್ಸೇಷನ್. OBC ಅಂದ್ರೆ 3 years ಇರುತ್ತೆ, SC or ST ಕ್ಯಾಟಗರೀಸ್ ಅಲ್ಲಿ ಇದ್ರೆ 5 years ರಿಲ್ಯಾಕ್ಸೇಷನ್ಸ್ ಇರುತ್ತೆ. ಸೊ ಅದಿದ್ದೇ ಇರುತ್ತೆ. ಸೊ ನಾವೇನ್ ಮಾಡ್ಬೇಕು, ಅಲ್ಲಿವರೆಗಿದೆ ಅಂತ ಪ್ರಿಪರೇಷನ್ ಇದಕ್ಕೆಲ್ಲ 2-3 yearsಗೆಲ್ಲ ಹೋಗ್ಬಾರ್ದು, ಅರ್ಲಿ ಏಜ್ ಅಲ್ಲಿ ಹೋಗ್ಬಿಡ್ಬೇಕು. ಎಂಗೇಜ್ ಅಂಡ್ ದೆನ್ ವಾಟ್, ಅರ್ಲಿ ಯು ಗೋ ಜಾಯಿನ್ ದ ಬ್ಯಾಂಕ್, ಮೋರ್ ದ ಆಪರ್ಚುನಿಟೀಸ್ ಆರ್ ಅರ್ಲಿ ಆಪರ್ಚುನಿಟೀಸ್ ನಿಮಗೆ ಸಿಗುತ್ತೆ. ನೀವು ಯಾವ್ದೋ 35 ವರ್ಷದಲ್ಲಿ ಆಗ್ಬೇಕಾಗಿರೋದನ್ನ ನೀವು ಬರೀ 26 ವರ್ಷದಲ್ಲಿ ಆಗ್ಬಿಡ್ತೀರಿ, 21 ವರ್ಷಕ್ಕೆ ಹೋಗ್ಬಿಟ್ರೆ. ಎಸ್, ಆಸ್ ಟರ್ಮ್ ಆಫ್ ಪೊಸಿಷನ್ ಅಲ್ಲೂ ಇರುತ್ತೆ, ಆಸ್ ಎ ಟರ್ಮ್ ಆಫ್ ಸ್ಯಾಲರಿನಲ್ಲೂ ತುಂಬಾ ಹೈಕ್ ಇರುತ್ತೆ, ಪರ್ಕ್ಸ್. ಸೊ ನಿಮ್ಗೆ ಬ್ಯಾಂಕ್ ಜಾಯ್ನ್ ಆದಾಗಲೂ ಅಷ್ಟೇ, ಅದರ್ ದನ್ ಸ್ಯಾಲರಿ ತುಂಬಾ ಬೆನಿಫಿಟ್ಸ್ ಇದೆ. ಒಂದು ಏನು, ನಿಮ್ಗೆ ಹೌಸ್ ರೆಂಟ್ ಅಲೋವೆನ್ಸ್ ಕೊಡ್ತಾರೆ, ಸೊ ಕೊಟ್ಟಿರ್ತಾರೆ. ದೆನ್ ನ್ಯೂಸ್ ಪೇಪರ್, ಪೆಟ್ರೋಲ್, ಇದೆಲ್ಲ ಅಲೋವೆನ್ಸ್ ಕೊಟ್ಟಿರ್ತಾರೆ. ತುಂಬಾ ಬೆನಿಫಿಟ್ಸ್ ಇರುತ್ತೆ. ಲೋನ್ಸ್, ಎಸ್ಪೆಷಲಿ ಲೋನ್ಸ್, ಬ್ಯಾಂಕ್ ಎಂಪ್ಲಾಯೀಸ್ಗೆ ಎಷ್ಟು ಕನ್ಸೆಷನ್ಸ್ ಸಿಗುತ್ತೆ. ಹೋಮ್ ಲೋನ್ ಆಗ್ಲಿ, ಪರ್ಸನಲ್ ಲೋನ್ ಆಗ್ಲಿ, ಆರ್ ವಾಟ್ ಎವರ್ ವೆಹಿಕಲ್ ಲೋನ್ಸ್ ಆಗ್ಲಿ, ಯು ಗೆಟ್ ಅಟ್ ಸಿಂಪಲ್ ಇಂಟ್ರೆಸ್ಟ್ ಜಾಯ್ನಿಂಗ್ ವಿತ್ ಬ್ಯಾಂಕ್ಸ್. ಸೊ ಬೇರೆ ಅಡ್ವಾಂಟೇಜ್ ಎಲ್ಲ ತುಂಬಾನೇ ಇದೆ. ಸೊ ಏನು ಅವ್ರು ನಿಮ್ಗೆ ಕೋಟ್ರಸ್ ಕೊಟ್ಟಿರ್ತಾರೆ ಪ್ಯಾಕೇಜ್. ನೀವು PO ಅಲ್ಲಿ ಆದ್ರೆ ಅಟ್ ಪ್ರೆಸೆಂಟ್ ಯು ಹ್ಯಾವ್ ಐ ಥಿಂಕ್ 75,000 rupees ವರೆಗೂ ನಿಮ್ಗೆ ನೆಟ್ ಪೇ ಇದೆ. ಅರ್ಲಿ ಆಸ್ ಎ ಫ್ರೆಶರ್, ಆಸ್ ಎ ಗವರ್ಮೆಂಟ್ ಎಂಪ್ಲಾಯಿ ವಿತ್ ದಟ್ ಹ್ಯೂಜ್ ಸ್ಯಾಲರಿ, ವಿತ್ ಆಲ್ ದ ಪರ್ಕ್ಸ್ ಎಲ್ಲ ಸೇರಿದ್ರೆ 1 lakh ಹತ್ರನೇ ಹೋಗತ್ತದು, ವಿತ್ ಆಲ್ ಯುವರ್ ಬೆನಿಫಿಟ್ಸ್, ಹೌಸ್ ರೆಂಟ್ ಅಲೋವೆನ್ಸು, ನಿಮಗೆ ಪೆಟ್ರೋಲ್ ಅಲೋವೆನ್ಸು, ಇದನ್ನೆಲ್ಲ ಸೇರಿದ್ರೆ. ಅಂಡ್ ವಾಟ್ ಇಸ್ ದ ಪ್ರೆಸ್ಟೀಜ್ ಹೇಗಿರುತ್ತೆ? ಯು ಆರ್ ಎ ಬ್ಯಾಂಕ್ ಎಂಪ್ಲಾಯಿ, ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ನೀವು ಸೇರ್ಕೊಂಡಿರ್ತೀರ, ಆಫೀಸರ್ ಗ್ರೇಡ್ ಅಲ್ಲಿ ಅಥವಾ ಜೂನಿಯರ್ ಅಸೋಸಿಯೇಟ್ ಆಗಲಿ ಯು ಆರ್ ವರ್ಕಿಂಗ್ ಇನ್ ಸೆಂಟ್ರಲ್ ಸೆಕ್ಟರ್ ಆಫ್ ಬ್ಯಾಂಕಿಂಗ್. ಸೊ ದಟ್ ಈಸ್ ಹ್ಯೂಜ್ ಸೋಷಿಯಲ್ ಪ್ರೆಸ್ಟೀಜ್ ಆಗಲಿ, ನೀವು ನಿಮ್ಮ ಫ್ರೆಂಡ್ಸ್ ಒಟ್ಟಿಗೆ ಆಗಲಿ ಯಾವ್ದಾದ್ರು ಒಂದು ಪ್ರೆಸ್ಟೀಜಿಯಸ್ ಆಗಿರ್ತೀರ, ದಟ್ ಈಸ್ ಕಾಲ್ಡ್ ಸೋಷಿಯಲ್ ಪ್ರೆಸ್ಟೀಜ್. ಸೊ ಅದು ಆಬ್ವಿಯಸ್ ಆಗಿರುತ್ತೆ. ಅರ್ಲಿ ಯು ಸ್ಟಾರ್ಟ್, ಮೋರ್ ಬೆನಿಫಿಟ್ಸ್, ಅದನ್ನೇ ಹೇಳಿದೆ. ಸೊ ಅದಕ್ಕೇನೆ ಗ್ರಾಜುಯೇಷನ್ ಹೋಗ್ತಾ ಇರೋ, ಐ ಮೀನ್ ಈಗ ಇನ್ನು ಗ್ರಾಜುಯೇಷನ್ ಆಗಬೇಕಾಗಿರೋರಾಗ್ಲಿ ಅಥವಾ ಇನ್ನು ಡಿಗ್ರಿ ಓದ್ತಾ ಇರೋರಿಗಾಗ್ಲಿ, ಸೊ ಅವರಿಗೂ ಫ್ಲೆಕ್ಸಿಬಲ್ ಆಗ್ಬೇಕು ಅಂತಾನೆ ಮಾರ್ನಿಂಗ್ ಬ್ಯಾಚ್ ಆರ್ ಈವ್ನಿಂಗ್ ಬ್ಯಾಚ್ ಎರಡರಲ್ಲೂ ಇರುತ್ತೆ. ಕೆಲವರಿಗೆ ಮಾರ್ನಿಂಗ್ ಬೇರೆ ಎಲ್ಲಾದ್ರೂ ಕ್ಲಾಸ್ ಹೋಗ್ತಿರ್ತೀರಾ, ಸೊ ನಿಮ್ಗೆ ಈವ್ನಿಂಗ್ ಬೇಕಾಗಿರುತ್ತೆ. ಸೊ ನಮ್ಮಲ್ಲಿ ಈವ್ನಿಂಗ್ ಬ್ಯಾಚು ಇದೆ. ಕೆಲವ್ರಿಗೆ ಈವ್ನಿಂಗ್ ಬರ್ಲಿಕ್ಕೆ ಆಗಲ್ಲ, ಸೊ ಮಾರ್ನಿಂಗ್ ಬರ್ಬೇಕಾಗತ್ತೆ, ಸೊ ಅವ್ರಿಗೆ ಮಾರ್ನಿಂಗ್ ಬ್ಯಾಚು ಇರುತ್ತೆ. ಅಂಡ್ ದೆನ್ ಈಗ ಯಾವುದೋ ಒಂದು ಕ್ಲಾಸ್ ಮಿಸ್ ಆಗ್ಬಿಟ್ಟಿರುತ್ತೆ, ಏನೋ ಒಂದು ಎಮರ್ಜೆನ್ಸಿ ಹೋಗ್ಲಿಲ್ಲ, ಸೊ ಫಾರ್ ದೋಸ್ ಕೈಂಡ್ ಆಫ್ ಪೀಪಲ್ ಅವತ್ತೇನ್ ನಡೆದಿರುತ್ತೆ ಕ್ಲಾಸು, ರೆಕಾರ್ಡ್ ಸೆಷನ್ ನಿಮ್ಗೆ ಇದ್ದೇ ಇರುತ್ತೆ. ಸೊ ಆ ರೆಕಾರ್ಡ್ ಸೆಷನ್ ಕೇಳಿನೂ ನಿಮ್ಗೆ ಏನಾದ್ರು ಡೌಟ್ ಬರುತ್ತೆ, ಸೊ ದೆನ್ ವಿ ವಿಲ್ ಹ್ಯಾವ್ ದಟ್ ಡೌಟ್ ಸೆಷನ್, ಒನ್ ಮೆಂಟರ್ಶಿಪ್ ಇದ್ದೇ ಇರುತ್ತೆ. ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಬಂದು ನೀವು ಕೇಳ್ಬೋದು. ಸೊ ಅಗೇನ್ ಐಮ್ ಟೆಲ್ಲಿಂಗ್, ನಾವು July 7th we are starting a new batch. So July 1st week we are closing the admission. So our seats are limited to 25 members. So July 1st week ಗೆ admissions ಕ್ಲೋಸ್ ಆಗ್ತಾ ಇದೆ. ಸೊ ನೀವು ಕೆಳಗೆ ಕಾಣಿಸ್ತಾ ಇರೋ ನಂಬರ್ಗೆ ಕಾಲ್ ಮಾಡಿ, ಇಲ್ಲ ನಮ್ಮ ವೆಬ್ಸೈಟ್ ವಿಸಿಟ್ ಮಾಡಿ, ಇಲ್ಲ ನಮ್ಮ ಸೆಂಟರ್ ವಿಸಿಟ್ ಮಾಡಿ. ಸೊ ನೀವು ಫರ್ದರ್ ಡೀಟೇಲ್ಸ್ ನ ಇನ್ನೂ ಕ್ಲಾರಿಫೈ ಮಾಡ್ಕೊಬಹುದು. ಸೊ ಆದಷ್ಟು ಬೇಗ ಜಾಯ್ನ್ ಆಗಿ. ಸೊ ವಿ ಆರ್ ಕ್ಲೋಸಿಂಗ್ ಆನ್
July 30. I mean, July 1st week. July 7th ನಾವು ಕ್ಲಾಸ್ ಸ್ಟಾರ್ಟ್ ಮಾಡ್ತಾ ಇರೋದು. ಸೊ ನಿಮ್ದೇನೇ ಡೌಟ್ಸ್ ಇದ್ರು ಕೆಳಗೆ ಕಳಿಸಿರೋ ನಂಬರಿಗೆ ಒಂದು ಕಾಲ್ ಮಾಡಿ. ಸೊ ದೆನ್ ಯು ಕ್ಯಾನ್ ಎನ್ಕ್ವೈರ್. ಶೋರ್. ಥ್ಯಾಂಕ್ ಯು. ಸ್ಟೇ ಟ್ಯೂನ್, ಸ್ಟೇ ಪಾಸಿಟಿವ್. ಸಿಗೋಣ. ಬಾಯ್.